ನೀವೇನಾದರೂ XUV 700 ಬುಕ್ ಮಾಡಿದ್ದೀರಾ, ತುಂಬ ಟೈಮಿಂದ ವೇಟ್ ಮಾಡ್ತಾ ಇದ್ದೀರಾ. ಈಗ ನಮ್ಮ ಹತ್ರ ಒಂದು XUV ಪೆಟ್ರೋಲ್ ವೇರಿಯಂಟ್ ಇದೆ. ಈಸ್ ಇಟ್ ವರ್ತ್ ದ ವೇಟ್? ನೀವು ಅಷ್ಟೊಂದು ದಿನ ಕಾಯಬೇಕಾ? ಗಾಡಿ ತಗೋಬೇಕಾ? ಪೆಟ್ರೋಲ್ ಬೆಟರಾ, ಡೀಸೆಲ್ ಬೆಟರಾ? ಇದನ್ನೆಲ್ಲ ಫೈಂಡ್ ಔಟ್ ಮಾಡೋಣ. ಗಾಡಿ ನಮ್ಮ ಜೊತೆ ಇದೆ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ನಿಮ್ಮ ಶ್ರೀಗಂಧ್. ಈಗ ನಂಬರ್ಸ್ ಬಗ್ಗೆ ಮಾತಾಡೋಣ. ನಾನು ಗಾಡಿ ಸ್ಪೆಸಿಫಿಕೇಷನ್ಸ್ ಹೇಳಲ್ಲ. ಫಸ್ಟ್ ಹೇಳೋದು 50,000 ಬುಕ್ಕಿಂಗ್ ಆಯ್ತು ಈ ಗಾಡಿಗೆ. ಅದರಲ್ಲಿ 30,000 ಡೆಲಿವರ್ ಆಗಿದೆ. ಅದು ಬಿಟ್ಟು ಇವಾಗ 78,000 ಪೆಂಡಿಂಗ್ ಬುಕ್ಕಿಂಗ್ಸ್ ಇದೆ. 4,000 ಯೂನಿಟ್ ಆ್ಯಾವ್ರೇಜ್ ಮಂತ್ಲಿ ಔಟ್ಪುಟ್ ಇದೆ ಪ್ಲ್ಯಾಂಟಿಂದ. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಈಗ 78,000 ಬುಕ್ಕಿಂಗ್ ಏನಿದೆ, ಲಾಸ್ಟ್ ಬುಕ್ ಮಾಡಿದವ್ರು ಅಂದರೆ ರೀಸೆಂಟಾಗಿ ಬುಕ್ ಮಾಡಿದವ್ರಿಗೆ 20 ತಿಂಗಳಾದ್ಮೇಲೆ ಗಾಡಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟೇ ಮಾತ್ರ ಅಲ್ಲ, ಈಗ ಪೆಟ್ರೋಲ್ ವೇರಿಯಂಟ್ಸ್ ಅವೈಲೇಬಿಲಿಟಿ ಸ್ವಲ್ಪ ಬೇಗಿದೆ. ಆದರೆ ಸುಮಾರು ಜನ ಪೆಟ್ರೋಲ್ ತಗೋತಾ ಇಲ್ಲ, ಯಾಕೆಂದರೆ ಫ್ಯೂಯಲ್ ಎಫಿಷಿಯನ್ಸಿ ಕಮ್ಮಿ ಇದೆ ಅಂತ. ಇದನ್ನು ನಾವು ಫಸ್ಟ್ ಒಂದು ಡ್ರೈವ್ ತೊಗೊಂಡೋಗಿ ಫೈಂಡ್ ಔಟ್ ಮಾಡೋಣ. ಆಮೇಲೆ ಎಕ್ಸ್ಟೀರಿಯರ್ ಇಂಟೀರಿಯರ್ಸ್ ಎಲ್ಲ ನೋಡೋಣ. ಫೀಚರ್ಸು ಟೆಕ್ನಾಲಜಿ ಅಂತೂ ತುಂಬಾ ಇದೆ, ಫುಲ್ ಲೋಡೆಡ್. ಅದ್ರ ಬಗ್ಗೆ ಎಲ್ಲ ನೋಡೋಣ. ಮೊದಲು ಡ್ರೈವ್ ಹೇಗಿದೆ, ಆಕ್ಸಲರೇಷನ್ ಹೇಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಮೈಲೇಜ್ ಹೇಗಿದೆ, ಆಮೇಲೆ ಪೆಟ್ರೋಲ್ ಬೆಟ್ರಾ ಡೀಸೆಲ್ ಬೆಟ್ರಾ ಇದನ್ನೆಲ್ಲ ಫೈಂಡ್ ಔಟ್ ಮಾಡೋಣ. ಬನ್ನಿ. ಈಗ ಎಕ್ಸ್ಟೀರಿಯರ್ಸ್ ಹೇಗಿದೆ ಅಂತ ನೋಡೋಣ. ಮೊದಲು ನಿಮಗೆ ಓವರಾಲ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಕಾರ್ ಹಳೆ XUV 500 ಏನಿತ್ತು ಸಿಮಿಲರ್ ಸ್ಟಾನ್ಸ್ ಇದೆ, ಬಟ್ ಲಾಂಗ್ ವೇ ಅಹೆಡ್, ಬಿಗರ್, ವೈಡರ್, ಮಚ್ ಮೋರ್ ಬುಚ್, ವೆರಿ ಪ್ರಪೋರ್ಷನೇಟ್. ಹಳೇದು ಇತ್ತು, ಬಟ್ ಅದು 5 ಸೀಟರ್ 7 ಸೀಟರ್ಗೆ ಅದು ಕರೆಕ್ಟಾಗಿತ್ತು. ಇದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಟ್ ಲುಕ್ಸ್ ವೆರಿ ನೈಸ್. ಏನೇನಿದೆ ಎಲಿಮೆಂಟ್ಸ್ ನೋಡೋಣ. ಮುಂದೆ ನಿಮಗೆ ಆ ಟ್ರೇಡ್ ಮಾರ್ಕ್ ಸಿ ಹೆಡ್ಲ್ಯಾಂಪ್ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಸಿಗ್ನೇಚರ್ LEDs ಕೂಡ ಬರುತ್ತೆ ವಿತ್ ಇಂಡಿಕೇಟರ್ಸ್ ದಟ್ ಕಮ್ ಡೌನ್, ಮೂವಿಂಗ್ ಮೋಷನ್ ಇಂಡಿಕೇಟರ್ಸ್ ಜೊತೆಲೆ ಇಲ್ಲಿದೆ LED. ಹೆಡ್ಲ್ಯಾಂಪ್ಸ್ ಕೂಡ LED. ಹೆಡ್ಲ್ಯಾಂಪ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫೀಚರ್ಸ್ ಇದೆ. ನಿಮಗೆ ಹೈ ಬೀಮಲ್ಲಿ ಬೂಸ್ಟ್ ಅನ್ನೋ ಮೋಡ್ ಕೂಡ ಇದೆ. ಸೊ 80 ಕಿಲೋಮೀಟರ್ಸ್ಗಿಂತ ಮೇಲೆ ಹೋದಾಗ ಬೂಸ್ಟ್ ಆಟೋಮ್ಯಾಟಿಕ್ ಆನ್ ಆಗುತ್ತೆ. ಜೊತೆಯಲ್ಲೇ ಆಟೋಮ್ಯಾಟಿಕ್ ಹೈ ಬೀಮ್ ಇದೆ. ಏನು ಇದರ ಅರ್ಥ ಅಂದರೆ, ಎದುರುಗಡೆ ಆನ್ ಕಮಿಂಗ್ ಟ್ರಾಫಿಕ್ ಅಂದರೆ ಬೇರೆ ಕಾರ್ ಅಥವಾ ಲೈಟ್ ಕಂಡಾಗ ಇದು ಲೋ ಬೀಮ್ಗೆ ಹೋಗುತ್ತೆ. ಏನಕ್ಕೆ ಅಂದರೆ ಅವ್ರಿಗೂ ಡಿಸ್ಟರ್ಬ್ ಆಗೋಲ್ಲ, ಅಟ್ ದ ಸೇಮ್ ಟೈಮ್ ನಿಮಗೂ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಹೈ ಬೀಮ್ ಹಾಕಿದ್ರೆ ಇಬ್ರಿಗೂ ವಿಸಿಬಿಲಿಟಿ ಇರಲ್ಲ. ಸೊ ಇಂಥ ಸೇಫ್ಟಿ ಫೀಚರ್ಸ್ ಸಣ್ಣ ಪುಟ್ಟು ಹಲವಾರು ಇದೆ. ಹೋಗ್ತಾ ಹೋಗ್ತಾ ಏನೇನಿದೆ ನೋಡೋಣ. ನೆಕ್ಸ್ಟ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಇದೆ, ಬ್ರಷ್ಡ್ ಅಲ್ಯೂಮಿನಿಯಂ ಇದೆ, ಟ್ರೇಡ್ ಮಾರ್ಕ್ 6 or 7 ಸ್ಲ್ಯಾಟ್ ಗ್ರಿಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೊಸದು ನೀವು ನೋಡೋದು ಟ್ವಿನ್ ಪೀಕ್ ಲೋಗೋ ಅಂತ ಮಹೀಂದ್ರದು. ಸೊ ಪ್ರತಾಪ್ ಬೋಸನ ಡಿಸೈನರ್ ಮಹೀಂದ್ರಾಗೆ ಮೂವ್ ಆದರು, ಟಾಟಾಲಿದ್ರು ಅವ್ರ ಮುಂಚೆ. ಅವ್ರು ಬಂದ ಕೂಡಲೇ ಫಸ್ಟ್ ಚೇಂಜ್ ಮಾಡಿದ್ದು ಲೋಗೋ. ಸುಮಾರು ಟೈಮಿಂದ ಮಹೀಂದ್ರ ಲೋಗೋ ಅದೇ ಇತ್ತು. ಈಗ ತುಂಬ ಫ್ರೆಶ್ ಲೋಗೋ. ಈ ಕಾರಲ್ಲಿ ಚೆನ್ನಾಗಿ ಕಾಣುತ್ತೆ. ಈಗ ಸ್ಕಾರ್ಪಿಯೋ ಕೂಡ ಬರ್ತಾಯಿದೆ, ಅದರಲ್ಲಿ ಹೇಗೆ ಕಾಣುತ್ತೆ ನೋಡೋಣ. ಅದು ಬಿಟ್ಟರೆ ನಿಮ್ಗೆ ಆ ಮ್ಯಾಸ್ಕ್ಯುಲಿನ್ ಫೀಲ್ ಮುಂದೆ ಸಿಗುತ್ತೆ. ಆಲ್ಮೋಸ್ಟ್ ಸ್ಟ್ರೈಟ್ ಇದೆ, ವರ್ಟಿಕಲ್ ಡ್ರಾಪ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಬುಚ್ ಲೈನ್ ಸಿಗುತ್ತೆ, ಬಾನೆಟಲ್ಲಿ ಸ್ಕೂಪ್ಸ್ ಇದೆ. ಹಾಗೆ ಬಂದು ಸ್ಟ್ರೇಟ್ ವರ್ಟಿಕಲ್ ವಿತ್ ಫಾಸ್ಟ್ ಸ್ಕಿಡ್ ಪ್ಲೇಟ್, ಏರ್ ಡ್ಯಾಮ್ಸ್, ಇದು ಕೂಡ ಓಪನ್ ಇದೆ. ಸೊ ಗುಡ್ ವೆಂಟಿಲೇಷನ್. ಇನ್ನೊಂದು ನೀವು ನೋಟಿಸ್ ಮಾಡೋದು, ಇಲ್ಲೊಂದು ಕ್ಯಾಮ್ರಾ ಕೂಡ ಇದೆ. 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಕಾರಲ್ಲಿ, ಅದ್ರ ಬಗ್ಗೆನೂ ನೋಡೋಣ. ಫಾಗ್ ಲ್ಯಾಂಪ್ಸು ಕೂಡ LED. ಇದರಲ್ಲಿ ನಮಗೆ ಟರ್ನ್ ಅಸಿಸ್ಟ್ ಅಂದರೆ ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಅಂತ ಏನು ಕರೀತಾರೆ, ಅದು ಕೂಡ ಇದೆ. ಸೊ ನೀವು ಇಂಡಿಕೇಟರ್ ಹಾಕಿ ಟರ್ನ್ ಮಾಡೋಕ್ಕೆ ಶುರು ಮಾಡಿದ್ರೆ ಕೂಡ ನಿಮ್ಗೆ ಆ ಡೈರೆಕ್ಷನಲ್ಲಿ ಹೆಡ್ಲೈಟ್ ಮೂವ್ ಆಗುತ್ತೆ. ಸೊ ಬೇರೆ ಇನ್ನೇನಿದೆ, ಸೈಡಿಗೆ ಬರ್ತಾ ಇದ್ದಂಗೆ ನಿಮ್ಗೆ ಆ ಪ್ರಪೋರ್ಷನೇಟ್ ಫೀಲ್ ಏನು ಹೇಳಿದ್ನಲ್ಲ, ಅದು ಎದ್ದು ಕಾಣುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಓವರಾಲ್ ಟು ಲುಕ್. ಈಗ ಟೈರ್ಸ್ ನೋಡೋಣ. ಟೈರ್ಸ್ ನಮಗೆ R18 MRF ವಾಂಡರ್ ಟೈರ್ಸ್ ಬರುತ್ತೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್. ಸೊ 18 ಇಂಚ್ ಇಲ್ಲಾಂದರೆ 17 ಇಂಚ್ ಸಿಗುತ್ತೆ ನಿಮಗೆ. ಟೈರ್ಸು ಕೂಡ ಸಖತ್ತಾಗಿದೆ. ಡ್ಯುಯಲ್ ಟೋನ್ ವೀಲ್ಸ್ ಜೊತೆ ಬರುತ್ತೆ. ಬ್ರಷ್ಡ್ ಅಲ್ಯೂಮಿನಿಯಂ ಹಾಗೂ ಗ್ರೇ, ಗನ್ ಮೆಟಲ್ ಗ್ರೇ ಫಿನಿಶ್ ಇದೆ. ಸಖತ್ತಾಗಿ ಕಾಣುತ್ತೆ. ವೀಲ್ ಆರ್ಚಸ್ ಇದೆ, ಆಬ್ವಿಯಸ್ಲಿ SUV ಆರ್ XUV. ಸೊ ಆ ಎಕ್ಸ್ ಫ್ಯಾಕ್ಟರ್ ಇದರಲ್ಲಿ ನಿಮಗೆ ಕಾಣುತ್ತೆ. ಮಿರರ್ಸ್ ವಿತ್ ಕ್ಯಾಮ್ರಾಸ್ 360 ಡಿಗ್ರಿ ವ್ಯೂಗೆ. ನಿಮ್ಗೊಂದು ಬ್ರಷ್ಡ್ ಅಲ್ಯೂಮಿನಿಯಂ ಕ್ರೋಮ್ ಸ್ಟ್ರಿಪ್ ರನ್ ಆಗುತ್ತೆ ಫ್ರಂಟಿಂದ ಬ್ಯಾಕ್ವರೆಗೂ, ವಿಚ್ ಆ್ಯಡ್ಸ್ ದಟ್ ಪ್ರೀಮಿಯಮ್ನೆಸ್. ಇನ್ನೊಂದು ನೋಡಿರ್ಬೋದು, ಫ್ಲಶ್ ಡೋರ್ ಹ್ಯಾಂಡಲ್ಸ್. ಸೊ ಒಳಗಿದೆ. ಇದು ಹೇಗೆ ಓಪನ್ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ. ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಬೇರೆಯೇ ಇದೆ ಟ್ರಿಕ್ಕು, ಬೇರೆ ವೇರಿಯಂಟ್ಸಲ್ಲಿ ಬೇರೆ ಥರ ಇದೆ. ಸೊ ನಿಮಗೆ ಸ್ಕಿಡ್ ಪ್ಲೇಟ್ ಥರನೇ ಇಲ್ಲೂ ಕೂಡ ಸೈಡಲ್ಲಿ ಕ್ಲಾಡಿಂಗ್ ಸಿಗುತ್ತೆ, ವಿಚ್ ಮೇಕ್ಸ್ ಇಟ್ ಲುಕ್ ಗುಡ್. ಫ್ಯೂಯಲ್ ಫಿಲ್ಲರ್ ಇಲ್ಲಿ ಬರುತ್ತೆ. ಆಮೇಲೆ ಆಡ್ರನಾಕ್ಸ್ ಬ್ಯಾಜಿಂಗ್ ಕೂಡ ಬರುತ್ತೆ ಹಿಂದೆ.
ನಾನು ಹೇಳ್ತಿದ್ದಂಗೆ ಇಟ್ ಈಸ್ ಅ ಬಿಟ್ ಹೈ. ಇದೇನು ಮಾಡುತ್ತೆ, ನಿಮ್ಗೆ ಒಳಗಡೆ ಒಳ್ಳೆ ಹೆಡ್ರೂಮ್ ಸಿಗುತ್ತೆ. ಥರ್ಡ್ ರೋಗೆ ಸೀಟಿಂಗ್ ಎಲ್ಲ ಹೇಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ಮೇನ್ ಎಂಫಸೈಸ್ ಮಾಡೋದು ಈ ಗ್ಲಾಸ್ ಕ್ವಾರ್ಟರ್ ಪ್ಯಾನಲ್ ಕೂಡ ದೊಡ್ಡದಿರೋದ್ರಿಂದ ವಿಸಿಬಿಲಿಟಿ ಕೂಡ ಚೆನ್ನಾಗಿರಬೇಕು. ಈ ಗ್ಲಾಸ್ ಬಗ್ಗೆ ಮಾತಾಡ್ತಿದ್ದಂಗೆ ನಮಗೆ ಮೇಲ್ಗಡೆ ರೂಫ್ ರೈಲ್ಸ್ ಬರುತ್ತೆ, ಬಟ್ ಇದು ಜಸ್ಟ್ ಫಾರ್ ಏಸ್ಥೆಟಿಕ್ಸ್. ನಮಗೆ ಸನ್ ರೂಫ್ ಇದೆ, ಪ್ಯಾನರಾಮಿಕ್ ಸಖತ್ ದೊಡ್ಡದಿದೆ. ಹೊರಗಡೆನೂ ನಿಲ್ಬೋದು, ಬಟ್ ನಿಂತಿದ್ದಾಗ ಗಾಡಿ ಮಾತ್ರ ನೀವು ಹೊರಗಡೆ ನಿಂತ್ಕೊಳ್ಳಿ ಫಾರ್ ಫೋಟೋಸ್. ಟು ಎಂಜಾಯ್ ದ ವ್ಯೂ ಕಾರ್ ಒಳಗಡೆ ಕೂತು ಸನ್ ರೂಫ್ ಓಪನ್ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಸೇಫ್ ಟು ಸ್ಟ್ಯಾಂಡ್ ಔಟ್ಸೈಡ್ ವೈಲ್ ಡ್ರೈವಿಂಗ್. ಈಗ ಹಿಂದೆ ಹೇಗಿದೆ ನೋಡೋಣ ಬನ್ನಿ. ಹಿಂದೆ ಕೂಡ ನಿಮ್ಗೆ ಆ ಫ್ಲೋಟಿಂಗ್ ಎಲಿಮೆಂಟ್ ಇಲ್ಲೊಂದು ಸ್ಪಾಯ್ಲರ್ ಥರ ಬಂದು ಎಂಡ್ ಆಗುತ್ತೆ. ಜೊತೆಯಲ್ಲೇ ಬಿಗ್ ಗ್ಲಾಸ್. ಇಲ್ಲಿ ಅಗೇನ್ ನಿಮಗೆ ಮಹೀಂದ್ರಾ ಟ್ವಿನ್ ಪೀಕ್ ಲೋಗೋ ಬರುತ್ತೆ. ರ್ಯಾಪ್ ರೌಂಡ್ ಟೈಲ್ ಲ್ಯಾಂಪ್ ತುಂಬ ಚೆನ್ನಾಗಿದೆ. ಇಟ್ ಕನೆಕ್ಟ್ಸ್ ಟು ದ ಸೆಂಟರ್ ಪೋರ್ಷನ್. ದೊಡ್ಡ ಬೂಟ್ ಡೋರ್ ಸಿಗುತ್ತೆ, ಟೈಲ್ ಗೇಟ್. ಆದರೆ ಎಲೆಕ್ಟ್ರಿಕಲಿ ಆಪರೇಟೆಡ್ ಅಲ್ಲ, ಮ್ಯಾನ್ಯುಲಿ ಆಪರೇಟೆಡ್. ಈಸಿ ಟು ಯೂಸ್, ಬಟ್ ಇಟ್ಸ್ ಕ್ವೈಟ್ ಬಿಗ್. ಈಗ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ಓಪನ್ ಮಾಡಿದ್ಮೇಲೆ ನಿಮಗೆ ಥರ್ಡ್ ರೋ ಆಫ್ ಸೀಟ್ಸ್ ಇಲ್ಲಿ ಸಿಗುತ್ತೆ. ಇಲ್ಲೊಂದು ಹ್ಯಾಂಡಲ್ ಇದೆ, ಈಸಿ ಟು ಫೋಲ್ಡ್ ಇಟ್ ಕಂಪ್ಲೀಟ್ಲಿ. ನಿಮಗೆ ಫ್ಲ್ಯಾಟ್ ಏರಿಯಾ ಸಿಗುತ್ತೆ. ಆ್ಯಸ್ ಅ 5 ಸೀಟರ್ ತುಂಬ ಕಂಫರ್ಟೇಬಲಾಗಿ ಕೂತ್ಕೋಬೋದು. ಜೊತೆಯಲ್ಲೇ ಲೋಡ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲದೇ ಇದ್ದಾಗ ಯು ಕ್ಯಾನ್ ಲಿಫ್ಟ್ ದಿ ಸೀಟ್ಸ್. ಇದರಲ್ಲೂ ಕೂಡ ಅಡ್ಜಸ್ಟಬಲ್ ಇದೆ. ಸೊ ನಿಮ್ಗೇನು ಲಗೇಜ್ ಇಲ್ಲ ಅಂದರೆ ಇದನ್ನ ಹಿಂಗೆ ಮಾಡಿದ್ರೆ ಈಸಿಯಾಗಿ ರಿಕ್ಲೈನ್ ಮಾಡಿ ಕೂತ್ಕೋಬೋದು. ಬಟ್ ಇಫ್ ಯು ಹ್ಯಾವ್ ಸಮ್ ಸ್ಮಾಲ್ ಸೂಟ್ ಕೇಸಸ್, ದಿಸ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಆಪ್ಷನ್. ಸೊ ಸಣ್ಣ ಪುಟ್ ಬ್ಯಾಗೇಜ್ ಹಿಡಿಸುತ್ತೆ ಇಲ್ಲಿ ಅಷ್ಟೇ. ನಿಮಗೆ ಟೂಲ್ ಕಿಟ್ ಇದ್ರ ಕೆಳಗಡೆ ಇದೆ. ಈಗ ಇಲ್ಲೂ ಕೂಡ ಫಾಸ್ಟ್ ಕಿಟ್ ಪ್ಲೇಟ್ ಬರುತ್ತೆ, ನಿಮ್ಗೆ ರೇರ್ ಫಾಗಸ್ ಬರುತ್ತೆ. ದಿಸ್ ಈಸ್ ದಿ ಓವರ್ ಆಲ್ ಎಕ್ಸ್ಟೀರಿಯರ್ಸ್ ಆಫ್ ದ ಕಾರ್. ನಿಮಗೆ ಈ ಕಾರ್ ನೋಡೋಕ್ಕೆ ಹೇಗಿದೆ, ಅಭಿಪ್ರಾಯ ಏನಿದೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೀಟ್ ಹೇಳಿದ್ನಲ್ಲ, ಇಟ್ಸ್ ಮೂವಿಂಗ್ ಬ್ಯಾಕ್. ನಾನು ಈಸಿಯಾಗಿ ಕೂತ್ಕೊಳ್ಳೋಕ್ಕೋಸ್ಕರ ನಾನು ಕೂತ್ಕೊಂಡು ಡೋರ್ ಹಾಕಿದ ತಕ್ಷಣ ನನ್ನ ಪೊಸಿಷನ್ ಏನು ಸೆಟ್ ಮಾಡಿದ್ದೆ ಅಲ್ಲಿಗೆ ವಾಪಸ್ ಬರುತ್ತೆ. ಸೊ ವಿಚ್ ಈಸ್ ಅ ವೆರಿ ನೈಸ್ ಫೀಚರ್. ಈ ಸೆಗ್ಮೆಂಟಲ್ಲಿ ಈ ಕಾರ್ಗಳಲ್ಲಿ ದಿಸ್ ಈಸ್ ಅ ವೆರಿ ಗುಡ್ ಯೂಸ್ಫುಲ್ ಫೀಚರ್. ಹತ್ತಕ್ಕೆ ಇಳಿಯೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಜೊತೆಯಲ್ಲೇ ಮೆಮೊರಿ ಸೀಟ್ಸ್ ಬರುತ್ತೆ. ಸೊ 3 ಜನದ್ದು ಸೆಟ್ಟಿಂಗ್ಸ್ ಇದರಲ್ಲಿ ಸೆಟ್ ಮಾಡಿರ್ಬೋದು. ನೀವು ಮರ್ಸಿಡೀಸಲ್ಲಿ ನೋಡಿರ್ಬೋದು, ಅದೇ ಥರ ಸೇಮ್ ಕೀಸ್ ಬರುತ್ತೆ ಇಲ್ಲಿ, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್. ಸೊ ಇಲ್ಲಿ ಹಿಂದೆ ಮುಂದೆ ಮಾಡ್ಬೋದು, ಸೀಟು ಬ್ಯಾಕ್ ರೆಸ್ಟು ಎಲ್ಲದು ಕೂಡ. ಮೆಮೊರಿ ಸೆಟ್ ಮಾಡಿಟ್ರೆ ನೀವು ಕಾರಲ್ಲಿ ಕೂತಾಗ ಡೈರೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸೀಟ್ ಪೊಸಿಷನಿಗೆ ಸೆಟ್ ಆಗುತ್ತೆ. ಅದು ಬಿಟ್ಟು ಅಡಿಷ್ನಲಿ ಟಿಲ್ 10 ಟೆಲಿಸ್ಕೋಪಿಕ್ ಸ್ಟಿಯರಿಂಗ್ ಬರುತ್ತೆ. ಸೊ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ನಿಮ್ಮ ಹತ್ತಿರ ಬೇಕಾದರೆ ಹತ್ತಿರ ಕೂಡ ಮಾಡ್ಕೋಬೋದು. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇದರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಗೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದನ್ನು ಅಗೇನ್ ಮರ್ಸಿಡೀಸಲ್ಲಿ ನೋಡಿರ್ಬೋದು, ಬಟ್ ಇದನ್ನು ಈ ಸೆಗ್ಮೆಂಟಿನ ಕಾರ್ಗೆ ಇಂಪ್ಲಿಮೆಂಟ್ ಮಾಡಿರೋದು ಚೆನ್ನಾಗಿದೆ. 1 ವೈಡ್ ಸ್ಕ್ರೀನ್ ಬರುತ್ತೆ ಎಂಡ್ ಟು ಎಂಡ್. ಇದರಲ್ಲಿ ನಿಮಗೆ 1 ಪಾರ್ಟ್ ಇನ್ಫೋಟೈನ್ಮೆಂಟ್, 1 ಇನ್ಸ್ಟ್ರೂಮೆಂಟ್, ಫುಲ್ಲಿ ಡಿಜಿಟಲ್. ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್, ಜೊತೆಯಲ್ಲಿ ಕಂಟ್ರೋಲ್ಸ್ ಕೂಡ ಇದೆ ಇಲ್ಲಿ ಕೆಳಗಡೆ. ಸೊ ಟಚ್ಚಲ್ಲಿ ಆಪ್ರೇಟ್ ಮಾಡ್ಬೋದು. ಟಚ್ ಸೆನ್ಸಿಟಿವಿಟಿ ಚೆನ್ನಾಗಿದೆ. ಚೂರು ಲ್ಯಾಗ್ ಅನಿಸುತ್ತೆ, ಬಟ್ ಸ್ಟಿಲ್ ಹ್ಯಾಸ್ ಗುಡ್ ಕನೆಕ್ಟಿವಿಟಿ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಇದೆ. ಜೊತೆಯಲ್ಲೇ ನಾನು ಹೇಳ್ದಂಗೆ ಇಲ್ಲಿ ಜಾಯ್ಸ್ಟಿಕ್ ವಿತ್ 4 ಕೀಸ್ ಇದೆ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ. ನೀವು ಕಣ್ಣಿನ ಓಡಿಸೋದ್ರಿಂದ ತೆಗೆಯೋದೇ ಬೇಡ, ಇಲ್ಲೇ ಕೂತ್ಕೊಂಡು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಆಲ್ ದೋಸ್ ಫೀಚರ್ಸ್ ಆರ್ ರೈಟ್ ಹಿಯರ್. ಇನ್ಬಿಲ್ಟ್ ನ್ಯಾವಿಗೇಷನ್ ಸೇಮ್ ಎಲ್ಲ ಇದೆ. ಜೊತೆಯಲ್ಲೇ ವೈರ್ಲೆಸ್ ಚಾರ್ಜಿಂಗ್ ಡಾಕ್ ಕೂಡ ಇದೆ ಇಲ್ಲಿ ಕೆಳಗಡೆ. ಸೊ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಡಾಕ್ ಜೊತೆಯಲ್ಲೇ 2 ಫೋನ್ ಇರುತ್ತೆ ಯೂಶಲಿ. ಸೊ ಇನ್ನೊಂದು ಫೋನ್ ಇಡೋಕ್ಕೆ ಇಲ್ಲೊಂದು ಕಬ್ಬಿ ಹೋಲ್ ಥರ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ನಿಮ್ಗೆ USB ಚಾರ್ಜರ್ಸ್ 2 ಬರುತ್ತೆ, ಒಂದು ಫಾಸ್ಟ್ ಚಾರ್ಜಿಂಗ್ ಹಾಗೂ ಕನೆಕ್ಟಿವಿಟಿ ಜೊತೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್. ಇಂಟೀರಿಯರ್ಸ್ ಈಗ ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಶ್ ಫಾರ್ ಮಹೀಂದ್ರಾ ತುಂಬ ಮುಂದೆ ಬಂದಿದ್ದಾರೆ. ತುಂಬ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ. ಇಲ್ಲಿ ಫೋ ಲೆದರ್ದು ನಿಮಗೆ ವಿತ್ ಎಕ್ಸ್ಪೋಸ್ ಸ್ಟಿಚಿಂಗ್ ಬರುತ್ತೆ. ಇಲ್ಲಿ ಗ್ಲಾಸಿ ಬ್ರಷ್ಡ್ ಅಲ್ಯೂಮಿನಿಯಂ ಫೀಲ್ ಜೊತೆ ಬರುತ್ತೆ. AC ವೆಂಟ್ಸ್ ಸುತ್ತಾನು ಅದು ಬರುತ್ತೆ. ಇಲ್ಲೊಂದು ದೊಡ್ಡ ಡ್ಯಾಶ್ಬೋರ್ಡ್, ಗ್ಲವ್ ಬಾಕ್ಸ್ ಇದೆ, ಡಾಕ್ಯುಮೆಂಟ್ಸ್ ಇಡೋಕ್ಕೆ ಜಾಗ ಇದೆ, ಕೂಲ್ಡ್ ಕೂಡ. ಇಲ್ಲೆರಡು ಕಪ್ ಹೋಲ್ಡರ್ ಬರುತ್ತೆ ವಿಚ್ ಇಸ್ ವೆರಿ ನೈಸ್ಲಿ ಇಂಟಿಗ್ರೇಟೆಡ್. ನಿಮ್ಗೆ ಇದರಲ್ಲಿ ಆಟೋಮ್ಯಾಟಿಕ್ ಆಗಿರೋದ್ರಿಂದ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಇಲ್ಲ. ಸೊ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಇದೆ, ಆಟೋ ಹೋಲ್ಡ್ ಇದೆ, ಗೇರ್ ಇಲ್ಲಿ ಬರುತ್ತೆ. ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇನ್ನೇನಾದ್ರು ಯೂಸ್ ಮಾಡಬೇಕು
ಆದರೆ ಪಾರ್ಕ್ ಮೋಡ್ ಅಥವಾ ರಿವರ್ಸ್ ಮೋಡಲ್ಲಿ ಇಲ್ಲದೆ ಇದ್ದಾಗ ಒಂದು ಬಟನ್ ಇದೆ, ಡೈರೆಕ್ಟ್ ಒತ್ತುತ್ತಿದ್ದಂಗೆ ನಿಮಗೆ ಕಂಪ್ಲೀಟ್ 360 ಡಿಗ್ರಿ ಕ್ಯಾಮ್ರಾಸ್ ಎಲ್ಲ ಬರುತ್ತೆ. ಇಲ್ಲೊಂದು ಆಮ್ರೆಸ್ಟ್ ಕೆಳಗಡೆ ಕೂಡ ಕಬಿ ಹೋಲ್ ಇದೆ. ಕೀಸ್ ಇಟ್ಕೊಳ್ಳೋಕ್ಕೆ ಸಪ್ರೇಟ್ ಜಾಗ ಇದೆ, ಸೊ ಕೀ ಓಡಾಡಲ್ಲ, ಅಲ್ಲಿ ನೀಟಾಗಿ ಫಿಟ್ ಆಗುತ್ತೆ. ಈಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಎಲ್ಲ ಕೇಳೋದು, ಇದು ವಾಯ್ಸ್ ಓಕೆ, ಇದು ವಾಯ್ಸ್ ಕಮೆಂಟ್ಸ್. ನಾನು ಏನು ಹೇಳಿದೆ ಗೊತ್ತಿಲ್ಲ, ಬಟ್ ಆನ್ ಆಗಿದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ USP, ಇದರ ಪ್ಯಾನರಾಮಿಕ್ ಸನ್ರೂಫ್ ಸಖತ್ ದೊಡ್ಡದಾಗಿದೆ. ಆರಾಮಾಗಿ ಹೊರಗಡೆ ನಿಂತ್ಕೋಬೋದು ನಿಂತಿದ್ದಾಗ ಗಾಡಿ. ಅದನ್ನು ತೋರಿಸ್ತೀನಿ ಹಿಂದೆ ಸೀಟ್ಗೆ ಹೋಗಿ. ಸೊ ಹಾಫ್ ವೇ ಗ್ಲಾಸ್ ಓಪನ್ ಆಗುತ್ತೆ, ಫುಲ್ ಉಳ್ದಿದ್ದು ನಿಮಗೆ ಬ್ಲೈಂಡ್ ಕೂಡ ಓಪನ್ ಆಗುತ್ತೆ. ತುಂಬ ಗಾಳಿ ಬೆಳಕು ಎಲ್ಲ ತೊಗೊಂಬರುತ್ತೆ. ಓಡಿಸ್ಬೇಕಾದ್ರೆ ಮೇಲ್ಗಡೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ಅರುಣಾಚಲ್ ಪ್ರದೇಶಲ್ಲಿದ್ದೆ ಲಾಸ್ಟ್ 15 ದಿನ, ಅದರಲ್ಲಿ 3 ದಿನ ಈ XUV 700 ಓಡಿಸ್ತಾ ಇದ್ದೆ. ಅಲ್ಲಿಂದು ಬ್ಯೂಟಿ ಸಖತ್ತಾಗಿದೆ. 80% ಆ ಸ್ಟೇಟ್ ಇನ್ನೂ ಕೂಡ ಫಾರೆಸ್ಟ್ಸ್ ಇದೆ. ಸೊ ಆ ಬ್ಯೂಟಿನ ಎಂಜಾಯ್ ಮಾಡೋಕ್ಕೆ ಇಂಥ ಸನ್ರೂಫ್ ಸಖತ್ತಾಗಿತ್ತು. ಅದು ಬಿಟ್ಟು 2 ವಿಷಯ ಇಲ್ಲಿ ಮಿಸ್ಸಿಂಗ್ ಇದೆ. ಒಂದು, ಟಾಪ್ ಆ್ಯಂಡ್ ವೇರಿಯಂಟ್ ಆದರೂ ಕೂಡ ನಿಮಗೆ ಆಟೋಮ್ಯಾಟಿಕ್ ಡಿಮ್ಮಿಂಗ್ ಇಂಟರ್ನಲ್ ರೇರ್ ವ್ಯೂ ಮಿರರ್ಸ್ ಇಲ್ಲ. ಜೊತೆಯಲ್ಲೇ ಪರ್ಫರೇಟೆಡ್ ಸೀಟ್ಸ್ ಇದೆ, ಆದರೆ ಕೂಲ್ಡ್ ಸೀಟ್ಸ್ ಇಲ್ಲ. ಸೊ ಅದೊಂದು ಮಿಸ್ ಆಗ್ತಿದೆ ಫೀಚರ್, ಬಿಕಾಸ್ ಎಲ್ಲ ಅದರ್ ಫೀಚರ್ಸ್ ಇದೆ. ಜೊತೆಯಲ್ಲೇ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ಸೋನಿ ಪವರ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ವೆರಿ ಕ್ರಿಸ್ಟಲ್ ಕ್ಲಿಯರ್, ಜೊತೆಯಲ್ಲೇ ನೈಸ್ ಕ್ವಾಲಿಟಿ ಆಡಿಯೋ. ಈಗ ಬೇರೆ ಏನೇನು ಎಲಿಮೆಂಟ್ಸ್ ಇದೆ ಈ ಕಾರಲ್ಲಿ ಇಂಟೀರಿಯರ್ ಬಿಟ್ಟು ಹಿಂದಿನ ಸೀಟಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ತುಂಬ ಹೈಟ್ ಇಲ್ಲ, ಕಾಲು ಮೇಲಿಟ್ಬಿಟ್ಟು ಕೂತ್ಕೋಬೋದು. ಡೋರ್ ಥಡ್ ಕೂಡ ಚೆನ್ನಾಗಿದೆ. ಈಗ ಹಿಂದಿನ ಸೀಟಲ್ಲಿ ಲೆಗ್ ರೂಮ್ ಪ್ರಿಟಿ ಗುಡ್. ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ 5'10". ಐ ಸ್ಟಿಲ್ ಹ್ಯಾವ್ ಅಬೌಟ್ 4 to 5 inches ಲೆಗ್ ರೂಮ್, ನೀ ರೂಮ್. ಕಾಲು ನೀಡಿ ಕೂತ್ಕೋಬೋದು, ಏನು ಹಿಂಡ್ರೆನ್ಸ್ ಇಲ್ಲ. ಕೆಳಗಡೆ ಫ್ಲೋರ್ ಫ್ಲ್ಯಾಟ್ ಇದೆ. 6 ಅಡಿ ಇರೋರ್ಗೂ 1 ಇಂಚ್ ಹಿಂದೆ ಸಿಗ್ಬೋದು. ಈಗ ಬೇರೆ ಇನ್ನೇನು ಎಲಿಮೆಂಟ್ಸ್ ಇದೆ. ಬ್ಯಾಕ್ ರೆಸ್ಟ್ ರಿಕ್ಲೈನ್ ಆ್ಯಂಗಲ್ ಸ್ವಲ್ಪ ಸ್ಟ್ರೈಟ್ ಆಗಿದೆ. ಇವಾಗ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಐ ಕ್ಯಾನ್ ಮೇಕ್ ಇಟ್ ಗೋ ಬ್ಯಾಕ್. ಸೊ ಕಂಫರ್ಟಬಲ್ ಆಗಿ ಹಿಂದೆ ಇದು ಮಾಡ್ಕೊಂಡು ಕೂತ್ಕೋಬೋದು. ಜೊತೆಯಲ್ಲೇ ಸೆಂಟ್ರಲ್ ಆರ್ಮ್ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್ ಕೂಡ ಇದೆ. ಸೊ ಗುಡ್ ಸೀಟಿಂಗ್ ಪೊಸಿಷನ್, ಕಂಫರ್ಟೇಬಲ್. ಜೊತೆಯಲ್ಲಿ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಇದರ ಪ್ಯಾನರಾಮಿಕ್ ಸನ್ರೂಫ್ ಇದೆಯಲ್ಲ, ಇನ್ನೂ ಏರಿ ಫೀಲ್ ಕೊಡುತ್ತೆ. ಲಾರ್ಜ್ ವಿಂಡೋಸ್ ಕಪಲ್ಡ್ ವಿತ್ ಗುಡ್ ಗ್ಲಾಸಸ್ ಆಲ್ ಅರೌಂಡ್. ಆಮೇಲೆ ಈ ಪ್ಯಾನರಾಮಿಕ್ ಸನ್ರೂಫ್ ಇಟ್ ಗಿವ್ಸ್ ಯು ಅ ವೆರಿ ರೂಮಿ ಏರಿ ಫೀಲ್. ಹೆಡ್ ರೆಸ್ಟ್ ಕೂಡ ತುಂಬ ದೊಡ್ಡದಿಲ್ಲ, ಸೊ ನಿಮಗೆ ವ್ಯೂ ಬ್ಲಾಕ್ ಆಗಲ್ಲ, ಕಂಫರ್ಟೇಬಲಾಗಿ ಕೂತ್ಕೋಬೋದು. ಈಗ ಇನ್ನೊಂದು ಏನು ಡ್ರಾಬ್ಯಾಕ್ ಅಂದರೆ ಈ ಸೆಂಟರ್ ರೋ ಆಫ್ ಸೀಟ್ಸ್ ಸ್ಲೈಡ್ ಅಡ್ಜಸ್ಟಬಲ್ ಇಲ್ಲ, ಬರೀ ಬ್ಯಾಕ್ ರೆಸ್ಟ್ ಮಾತ್ರ. ಸ್ಲೈಡ್ ಇದ್ದಿದ್ರೆ ಪ್ರಾಬಬ್ಲಿ ಹಿಂದಿನ ಸೀಟಲ್ಲಿ ಲೆಗ್ ರೂಮ್ ಜಾಸ್ತಿ ಸಿಕ್ತಿತ್ತು. ಆದರೆ ನಾವು ಇನ್ನೂ ಹಿಂದಿನ ಸೀಟ್ ಲೆಗ್ ರೂಮ್ ನೋಡಿಲ್ಲ ಹೇಗಿದೆ ಅಂತ. ಬನ್ನಿ ಹೋಗೋಣ. ಈಗ ಆ ಕಡೆ ಕೂರಲ್ಲ ಜಾಸ್ತಿ, ಶಾಫರ್ ಡ್ರಿವನ್ ಇದ್ದರೆ ಈ ಕಡೆ ಕೂರೋದು. ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನೀವು ಈ ಕಂಪ್ಲೀಟ್ ಫ್ರಂಟ್ ಸೀಟ್ನ ಸ್ಲೈಡ್ ಮಾಡ್ಬೋದು. ಸೊ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂರೋ ಅಷ್ಟು ಜಾಗ ಸಿಗುತ್ತೆ ನಿಮಗೆ ಹಿಂದೆ. ಜೊತೆಯಲ್ಲೇ ಬ್ಯಾಕ್ ರೆಸ್ಟ್ ಹೇಳಿದ್ನಲ್ಲ, ಅದನ್ನು ಕೂಡ ರಿಕ್ಲೈನ್ ಮಾಡಿ ಆರಾಮಾಗಿ ಕೂತ್ಕೋಬೋದು. ಅದು ಬಿಟ್ಟು ಫಾರ್ ಎಕ್ಸ್ಟ್ರಾ ಕನ್ವೀನಿಯನ್ಸ್, ಸೊ ಸೆಂಟರ್ ಕನ್ಸೋಲ್ ಮೌಂಟೆಡ್ AC ವೆಂಟ್ಸ್ ಬರುತ್ತೆ. ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನೂ ಇಲ್ಲ ಆಪ್ಷನ್ನು. ಹಾಗೆ ನಿಮ್ಗೊಂದು ಕಬಿ ಹೋಲ್ ಇದೆ ವಿತ್ ಅ C ಟೈಪ್ ಚಾರ್ಜರ್ ವಿಚ್ ಆ್ಯಡ್ಸ್ ಟು ದ ಎಕ್ಸ್ಟ್ರಾ ಕನ್ವೀನಿಯನ್ಸ್. ಈಗ ಜಸ್ಟ್ ಇನ್ ಕೇಸ್ ನಂದಿ ಹಿಲ್ಸ್ ಹತ್ರ ಇದ್ದೀವಿ, ವ್ಯೂ ಎಂಜಾಯ್ ಮಾಡಬೇಕು ಅಂದರೆ ತೋರಿಸ್ತೀನಿ ಬನ್ನಿ. ಸನ್ರೂಫ್ ಮೇಲೆ ಹೋಗೋಣ. ಈ ಸೀಟು ಕೂಡ ಮುಂದೆ ಮಾಡಿದ್ದೀನಿ. ಸೊ ಐ ಹ್ಯಾವ್ ಅ ಲಾಟ್ ಆಫ್ ರೂಮ್ ಹಿಯರ್. ಈಸಿಯಾಗಿ ಮೇಲೆ ನಿಂತ್ಕೋಬೋದಾ? ಎಸ್, ವೆರಿ ಈಸಿ. ಸೊ ಇಂಥ ಕಡೆ ಎಲ್ಲ ಬಂದು ನಿಲ್ಲಿಸಿದಾಗ ಗಾಡಿ ಹೊರಗಡೆ ವ್ಯೂ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿದೆ ಸನ್ರೂಫ್. ಆ್ಯಕ್ಚುಲಿ ಮೋಸ್ಟ್ ಪ್ರಾಬಬ್ಲಿ ಇಬ್ಬರು ಕೂಡ ನಿಂತ್ಕೋಬೋದು ಅನ್ಸುತ್ತೆ ಇಲ್ಲಿ, ಈ ಸೀಟ್ ಒಂಚೂರು ಮುಂದೆ ಮಾಡಿದ್ರೆ. ಈಗ ಥರ್ಡ್ ರೋ ಹೇಗಿದೆ ನೋಡೋಣ. ಇಲ್ಲಿ ಯೂಶ್ವಲಿ ಲ್ಯಾಚ್ ಇರುತ್ತೆ ಓಪನ್ ಮಾಡೋಕ್ಕೆ, ಆದರೆ XUV 700 ನಮಗೆ ರೇರ್ ರಿಕ್ಲೈನ್ ಅಡ್ಜಸ್ಟ್ ಮಾಡೋದಿತ್ತಲ್ಲ, ಅದನ್ನೇ ಫುಲ್ ಒತ್ತಿ ಮೇಲ್ ಮಾಡ್ಬೇಕು ಸೀಟ್ನ. ಸೊ ಮೇಲಾದಮೇಲೆ ಯು ಕ್ಯಾನ್ ಗೆಟ್ ಇನ್ ಪ್ರಿಟಿ ಗುಡ್. ನಾನು ಹೇಳಿದ್ನಲ್ಲ, ಡೋರ್ ತುಂಬ ವೈಡ್ ಇಲ್ಲ, ಆದರೆ ಮ್ಯಾನ್ ಆಫ್ ಮೈ ಸೈಜ್ ಕ್ಯಾನ್ ಗೆಟ್ ಇನ್ ಸೈಡ್ ಈಸಿಲಿ. ಸೊ ಮುಂದೆ ಮಾಡ್ಕೊಬೋದು. ಡೆಡಿಕೇಟೆಡ್ AC ಕಂಟ್ರೋಲ್ಸ್ ಇದೆ. AC-ನ ಅಲ್ಲೇ ಮುಂದೆ ಆನ್ ಆಫ್ ಮಾಡ್ಬೋದು ಥರ್ಡ್ ರೋದು. ಸೊ ಅದು ಬಿಟ್ಟು ಬ್ಲೋವರ್ ಸೆಟ್ಟಿಂಗ್ಸ್ ಇಲ್ಲಿದೆ. 3 ಸ್ಪೀಡು, 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ, ಆದರೆ ಎಲ್ಲ ಈ ಸೈಡ್ ಇದೆ, ಬ್ಲೋವರ್ ಮಾತ್ರ ಈ ಕಡೆ ಇದೆ. ಜೊತೆಯಲ್ಲೇ ಕಪ್ ಹೋಲ್ಡರ್ ಇದೆ 2, ವಿಚ್ ಗಿವ್ಸ್ ಯು ಸಮ್ ಎಕ್ಸ್ಟ್ರಾ ಕನ್ವೀನಿಯನ್ಸ್. ನಾನು ಹೇಳ್ದಂಗೆ ಈ ಕ್ವಾರ್ಟರ್ ಪ್ಯಾನಲ್ ವಿಂಡೋಸ್ ತುಂಬಾ ದೊಡ್ಡದಿದೆ. ಸೊ ವಿಸಿಬಿಲಿಟಿ ಚೆನ್ನಾಗಿದೆ. ನೀವು ಇಲ್ಲಿ ಕೂತ್ರು ಆ ಕ್ಲಸ್ಟ್ರೋಫೋಬಿಕ್ ಫೀಲ್ ಬರಲ್ಲ. ಈಗ ಇನ್ನೊಂದು ಮೇನ್ ಇಶ್ಯೂ ನಾನು ನೋಡಿದ್ದು,
ಲೆಗ್ ರೂಮ್ ಅದಕ್ಕೆಲ್ಲ ಮಾತಾಡೋಕ್ಕಿಂತ ಮುಂಚೆ ಬ್ಯಾಕ್ ರೆಸ್ಟ್ನ ಆ್ಯಂಗಲ್ ಸೆಟ್ ಮಾಡ್ಬೋದು. ಬೂಟಲ್ಲಿ ತೋರಿಸಿದೆ ನಾನು ಟೈಲ್ ಗೇಟ್ ಓಪನ್ ಮಾಡಿದಾಗ. ಆದರೆ ಕಾರ್ ಒಳಗಡೆ ಕೂತಾಗ ಯೂಶ್ವಲಿ ಅಗೇನ್ ಇಲ್ಲೊಂದು ಲ್ಯಾಚ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಆ್ಯಂಗಲ್ ಸೆಟ್ ಮಾಡ್ಬೋದು, ರಿಕ್ಲೈನ್ ಆ್ಯಂಗಲ್. ಆದರೆ ಇದರಲ್ಲಿ ಆಗಲ್ಲ. ಬೂಟ್ ಹಿಂದೆ ಹೋಗ್ಬಿಟ್ಟು ಹಿಂದೆ ಇದೆ ಒಂದು ಲ್ಯಾಚು, ಅದನ್ನ ಮಾಡಿ ರಿಕ್ಲೈನ್ ಆ್ಯಂಗಲ್ ಚೇಂಜ್ ಮಾಡ್ಬೋದು. ಸೊ 3 ಸೆಟ್ಟಿಂಗ್ ಇದೆ. ಇದು ಫ್ಲ್ಯಾಟ್ ಸ್ಟ್ರೇಟ್, ಸೊ ಸ್ವಲ್ಪ ಬೂಟಲ್ಲಿ ಜಾಸ್ತಿ ಜಾಗ ಸಿಗುತ್ತೆ, ಕಂಫರ್ಟೇಬಲ್ ಆಗಿದೆ. ಹೆಡ್ ರೆಸ್ಟು ಕೂಡ ಮೇಲ್ ಮಾಡಿಕೊಂಡ್ರೆ ನನಗೆ 1/2 ಇಂಚ್ ಲೆಗ್ ರೂಮ್ ಇದೆ, ಚೂರು ಕಾಲು ಕೂಡ ಒಳಗಡೆ ಬಿಡ್ಬೋದು. ಸೊ 3rd ರೋ ಆಫ್ ಸೀಟ್ಸ್ ಸರ್ಪ್ರೈಸಿಂಗ್ಲಿ ಒಂದು ಕಾರಲ್ಲಿ ಇಷ್ಟು ಡೀಸೆಂಟ್ ಲೆಗ್ ರೂಮ್ ಇರೋದು ನಾನು ಇದು ಮತ್ತು ಕಾರೆನ್ಸ್ ಎರಡೇ ನೋಡಿರೋದು. ಸೊ 3rd ರೋ ಆಫ್ ಸೀಟ್ಸ್ ಈಸ್ ಅ ಗೋ ಫ್ರಮ್ ಮೈ ಸೈಡ್. ಐ ಕ್ಯಾನ್ ಆ್ಯಕ್ಚುಲಿ ಸಿಟ್ 5'10". ನನ್ನ ವೆಯ್ಟು ಕೂಡ ಸ್ವಲ್ಪ ಜಾಸ್ತಿ ಇದೆ, ಅದು ಹೇಳಲ್ಲ, ಬಟ್ ಸ್ಟಿಲ್ ಐ ಕ್ಯಾನ್ ಫಿಟ್ ಇನ್ಸೈಡ್. 2 ಅಡಲ್ಟ್ಸ್ ಶಾರ್ಟ್ ಡಿಸ್ಟೆನ್ಸಸ್ ಕಂಫರ್ಟೇಬಲ್ ಆಗಿ ಓಡಾಡ್ಬೋದು. ಪ್ರಾಬಬ್ಲಿ ಲಾಂಗರ್ ಡಿಸ್ಟೆನ್ಸಸ್ ಆಲ್ಸೋ ಕೂತ್ಕೋಬೋದು, ಕ್ಲಸ್ಟ್ರೋಫೋಬಿಕ್ ಫೀಲ್ ಇಲ್ಲ. ಅದು ಬಿಟ್ಟರೆ ನಿಮಗೆ ಬೋಸ್ ಸ್ಪೀಕರ್ಸು ಇಲ್ಲಿ ಬರುತ್ತೆ, ಸೊ ಮ್ಯೂಸಿಕ್ಕು ಕೂಡ ಚೆನ್ನಾಗಿ ಕೇಳಿಸ್ಬೋದು ಹಿಂದೆ. ನೋಡೋಣ ಈಗ ಎಂಜಿನ್ಸ್ ಬಗ್ಗೆ ಮಾತಾಡೋಣ. ನಾನು ಹೇಳ್ದಂಗೆ ಇದು ಪೆಟ್ರೋಲ್ ವೇರಿಯಂಟ್ ನಾವು ಓಡಿಸ್ತಾ ಇರೋದು. ಪೆಟ್ರೋಲಲ್ಲಿ ಒಂದೇ ಥರ ಇರೋದು 2 ಲೀಟರ್ ಟರ್ಬೋ ಪೆಟ್ರೋಲ್ ವಿತ್ 197 bhp ಆ್ಯಂಡ್ 380 Nm ಆಫ್ ಟಾರ್ಕ್. ಇದರಲ್ಲಿ ನಮಗೆ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಹಾಗೂ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದು ಬಿಟ್ಟು ಡೀಸೆಲಲ್ಲಿ 2 ಎಂಜಿನ್ ಆಪ್ಷನ್ಸ್ ಇದೆ. ಎರಡೂ ಕೂಡ 2.2 ಲೀಟರ್ ಟರ್ಬೋ ಚಾರ್ಜ್ ಡೀಸೆಲ್. ಒಂದು 130 ಹೌ ಮಚ್ ವೇಟ್ ಟೋಟಲ್ ಆಗಿ 23 ವೇರಿಯಂಟ್ ಇದೆ. ಸೊ ನನಗೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ವೇರಿಯಂಟ್ಸು, ಎಂಜಿನ್ ಆಪ್ಷನ್ಸು, ಎಂಜಿನ್ ಸ್ಪೆಸಿಫಿಕೇಷನ್ಸು. ಸೊ ನೋಡ್ಕೊಂಡೆ ಹೇಳ್ತೀನಿ. ಪೆಟ್ರೋಲಲ್ಲಿ ಒಂದೇ ಎಂಜಿನ್ ಆಪ್ಷನ್ ಇರೋದು. ಡೀಸೆಲಲ್ಲಿ 2 ಸ್ಟೇಟ್ ಆಫ್ ಟ್ಯೂನ್ ಇದೆ. 2.2 ಲೀಟರ್ ಟರ್ಬೋ ಡೀಸೆಲ್ ಎಂಜಿನ್ ಎರಡೂ ಕೂಡ. ಒಂದು ನಮಗೆ ಎಲ್ಲೋಯ್ತು, ಪುನಃ ಕಳೆದೋಯ್ತು. ಓಕೆ, 1 ಸ್ಟೇಟ್ ಆಫ್ ಟ್ಯೂನ್ ಪವರ್ಫುಲ್ ಹೈಯರ್ ಎಂಡ್ ವೇರಿಯಂಟ್ಸಲ್ಲಿ ಬರೋದು 182 bhp ಹಾಗೂ 420 Nm ಟಾರ್ಕ್, ವಿಚ್ ಇಸ್ ವೆರಿ ಗುಡ್, ಅಗೇನ್ ವೆರಿ ಪಂಚಿ ಪವರ್ಫುಲ್. ಇನ್ನೊಂದು 153 bhp ಹಾಗೂ 360 Nm ಟಾರ್ಕ್. ಇದೆರಡರಲ್ಲೂ ಕೂಡ ಟಾಪ್ ಎಂಡ್ ವೇರಿಯಂಟಲ್ಲಿ ನಮಗೆ ಅಗೇನ್ 6 ಸ್ಪೀಡ್ ಆಟೋಮ್ಯಾಟಿಕ್ ಹಾಗೂ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಇದೆಲ್ಲದರಲ್ಲೂ ವೇರಿಯಂಟ್ಸ್ MX, AX, 5 ಸೀಟರ್, 7 ಸೀಟರ್, AX3, AX5, AX7 ಹಾಗೂ ಇಷ್ಟೆಲ್ಲ ಎಂಜಿನ್ ಆಪ್ಷನ್ಸ್, ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುಯಲ್, ಆಟೋ. ಇದರಲ್ಲಿ ನಿಮ್ಮ ಬೆಸ್ಟ್ ಕಾನ್ಫಿಗರೇಷನ್ ಏನು ಅದನ್ನು ಫೈಂಡ್ ಔಟ್ ಮಾಡೋಣ. ಹೇಗೆ ಅಂತ ಡ್ರೈವಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಯೂಸೇಜ್ ತಕ್ಕಂತೆ ನೀವು ಯಾವ ವೇರಿಯಂಟಿಗೆ ಹೋಗ್ಬೇಕು ಅನ್ನೋದು. ಡ್ರೈವ್ ಶುರು ಮಾಡೋಣ. ಆಟೋಮ್ಯಾಟಿಕ್ ಡ್ರೈವ್ ಮೋಡ್. ಒಂದೇನೆಂದರೆ ಪಾರ್ಕಿಂಗ್ ಬ್ರೇಕ್ ಆಫ್ ಮಾಡಬೇಕು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಬಟ್ ಯು ಹ್ಯಾವ್ ಟು ಟರ್ನ್ ಇಟ್ ಆಫ್. ಸುಮಾರು XUVಗಳು ಕಾಣಕ್ಕೆ ಶುರುವಾಗಿದೆ. ಬೆಳಗ್ಗೆ ಒಂದು ನೋಡಿದೆ, ಇವಾಗ ಇದೇ ಕಲರ್ ಬಟ್ ಹಳೆ XUV 500. ಈಗ ಮೇನ್ ಪಾಯಿಂಟ್, ಗಾಡಿದು ನೀವು ಸುಮಾರು ರಿವ್ಯೂ ನೋಡಿರ್ಬೋದು, ಡ್ರೈವ್ ಬಗ್ಗೆ, ಪ್ರೈಸಿಂಗ್ ಬಗ್ಗೆ, ಎಲ್ಲದ್ರ ಬಗ್ಗೆ. ಮೈಲೇಜ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏನಕ್ಕೆ ಅಂದರೆ ಪೆಟ್ರೋಲ್ ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಸುಮಾರು ಮಾತುಕತೆ ನಡೀತಾ ಇದೆ. ಈಗ ಒಂದು ಸಿಂಪಲ್ ಫ್ಯಾಕ್ಟ್ ಏನು ಅಂದರೆ, ಇದೊಂದು 2 ಲೀಟರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ವಿತ್ 197 bhp ಆ್ಯಂಡ್ 380 Nm ಟಾರ್ಕ್. ಈ ಫಿಗರ್ಸ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಇಟ್ ಈಸ್ ಮೋರ್ ಆಫ್ ಅ ಫನ್ ಟು ಡ್ರೈವ್ ಕಾರ್. ಓಡ್ಸೋಕ್ಕೆ ಮಜಾ ಬರುವಂಥ ಗಾಡಿ, ಅದು ಡೆಫಿನೆಟ್ಲಿ ತೋರಿಸ್ತೀನಿ ಹೇಗೆ ಅಂತ. ಆದರೆ ಫ್ಯೂಯಲ್ ಎಫಿಷಿಯನ್ಸಿ ಫಿಗರ್ಸು ಚೂರು ಕಮ್ಮಿ ಇರುತ್ತೆ, ಬಿಕಾಸ್ ಇಟ್ಸ್ ಅ ಬ್ಯಾಲೆನ್ಸ್, ಕಾಂಪ್ರಮೈಸ್. ನಿಮಗೆ ಫನ್ ಟು ಡ್ರೈವ್ ಪವರ್ ಬೇಕಾದರೆ ದಿಸ್ ಇಸ್ ದ ಕಾರ್ ಟು ಹ್ಯಾವ್.
ಈಗ ಇನಿಷಿಯಲ್ ರೋಲಿಂಗ್ ಸ್ಟಾರ್ಟ್, ವೀಲ್ ಸ್ಪಿನ್ ಆಗುತ್ತೆ, ಅಷ್ಟು ಒಳ್ಳೆ ಪಿಕಪ್ ಇದೆ. ಇನ್ಸ್ಟೆಂಟ್ಲಿ ಆಲ್ರೆಡಿ 80 ರೀಚ್ ಆಯಿತು, 100. ಸೊ ಇಷ್ಟು ಒಳ್ಳೆ ಪಿಕಪ್ ಇದೆ. ಇನ್ಸ್ಟೆಂಟ್ ಟಾರ್ಕ್ ಇಸ್ ಗುಡ್ ಆ್ಯಂಡ್ ನಿಮಗೆ ಲ್ಯಾಗ್ ಏನು ಫೀಲ್ ಆಗಲ್ಲ. ಪೆಡಲ್ ತುಳಿತಿದ್ದಂಗೆ ಸಖತ್ತಾಗಿ ಪುಲ್ ಮಾಡ್ಕೊಂಡು ಹೋಗುತ್ತೆ ಗಾಡಿ. ಆಮೇಲೆ ಇದರ ಟಾರ್ಕ್ ಕನ್ವರ್ಟರ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೂಡ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಫಾರ್ ಎನ್ SUV ಆಫ್ ದಿಸ್ ಸೈಜ್, ಪವರ್ಫುಲ್ ಎಂಜಿನಿಗೆ. ಸೊ ನಿಮಗೆ ಪುಲ್ ಕೂಡ ಚೆನ್ನಾಗಿದೆ. ಈಗ ಫ್ಯೂಯಲ್ ಎಫಿಷಿಯನ್ಸಿ ಫಿಗರ್ಸು ತುಂಬಾ ಏನಂತ ಹೇಳ್ಬೋದು, ಒಬ್ಬೊಬ್ಬರ ಹತ್ರ ಕೇಳಿದಾಗ್ಲೂ ಡಿಫ್ರೆಂಟ್ ನಂಬರ್ಸ್ ಕೇಳಿದ್ದೀನಿ. ಮಹೀಂದ್ರಾ ಸ್ಟಿಲ್ ಕ್ಲೇಮ್ಸ್ ARAI ಫ್ಯೂಯಲ್ ಎಫಿಷಿಯನ್ಸಿ ಮಾತಾಡೋದು ಬೇಡ ಬಿಡಿ. ಆ್ಯಾವ್ರೇಜ್ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ತೋರಿಸೋದು ಅವ್ರ ಪ್ರಕಾರ 10 to 12 ಬರುತ್ತೆ ಅಂತ ಪೆಟ್ರೋಲ್. ನಾವು ಪುಷ್ ಮಾಡಿ ಟೆಸ್ಟ್ ಮಾಡ್ತೀವಿ, ಅಂದರೆ ಆದಷ್ಟು ಹೈ ಸ್ಪೀಡ್ಸ್ ಹೋಗ್ತೀವಿ, ಆ್ಯಕ್ಸಲರೇಷನ್ ಫುಲ್ ಜಾಸ್ತಿ ಮಾಡ್ತೀವಿ, ಸಡನ್ ಬ್ರೇಕಿಂಗ್ ಮಾಡ್ತೀವಿ. ನನಗೆ ಸದ್ಯಕ್ಕೆ ಆ್ಯಾವ್ರೇಜ್ 6.2 ತೋರಿಸ್ತಾ ಇದೆ. ನಾವು ಶೂಟ್ ಮಾಡೋಕ್ಕೆ ಶುರು ಮಾಡಿದಾಗ 4.5 ಇತ್ತು, ಬಿಕಾಸ್ ಪುಷ್ ಮಾಡ್ಕೊಂಬಂದಿದ್ವಿ ಶೂಟ್ ಲೊಕೇಶನ್ಗೆ, ತುಂಬ ಫಾಸ್ಟಾಗಿ ಓಡಿಸಿದ್ವಿ. ಈಗ 6.2 ತೋರಿಸ್ತಾ ಇದೆ. ಯೂಶ್ವಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ರಲ್ಲಿ ಏನು ತೋರಿಸುತ್ತೆ MMIDಯಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ ಫಿಗರ್ಸ್, ಅದಕ್ಕಿಂತ ಚೂರು ಕಮ್ಮಿ ಇದ್ದೇ ಇರುತ್ತೆ ಯಾವಾಗಲೂ ಕಾರ್ಗಳಲ್ಲಿ. ಅದು ನೀವು ಎಲ್ಲ ವೆಹಿಕಲ್ಸಲ್ಲೂ ನೋಡಿರ್ಬೋದು. ಅದರಲ್ಲೊಂದು 14 ತೋರಿಸ್ತಾ ಇದ್ದರೆ ನಿಮ್ಗೊಂದು 12 ಅಥವಾ 13 ಕೊಡ್ತಿರ್ಬೋದು. ಸೊ 10 to 20% ಚೂರು ಕಮ್ಮಿ ಮಾಡಿ ಆ್ಯಕ್ಚುಲ್ ಫ್ಯೂಯಲ್ ಟು ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಬರುತ್ತೆ. ಇದು ಹಲವಾರು ದಿನ ಇತ್ತು ನಮ್ಮ ಹತ್ರ, ಬಟ್ ನನಗೆ ಆ್ಯಕ್ಚುಲಿ ಫ್ಯೂಯಲ್ ಟ್ಯಾಂಕ್ ಫುಲ್ ಫ್ಯೂಯಲ್ ಟು ಫ್ಯೂಯಲ್ ಮಾಡಿ ಟೆಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಇನ್ನೊಂದು ರೆಫರೆನ್ಸ್ ಪಾಯಿಂಟ್ ಇರೋದು ಲಾಸ್ಟ್, ಅದೇ ಅರುಣಾಚಲ್ ಪ್ರದೇಶಲ್ಲಿ 13 ದಿನ ಕಾನ್ಸ್ಟೆಂಟಾಗಿ ಗಾಡಿ ಓಡಿಸ್ತಿದ್ವಿ. XUVಸು ಇತ್ತು ಅಲ್ಲಿ. ಸೊ ಆವಾಗ ನಾವು ಓಡಿಸ್ತಿದ್ದಿದ್ದು ಬೆಟ್ಟಗಳು ಹತ್ತೋದು ಇಳಿಯೋದು, ಬಿಕಾಸ್ ಅಲ್ಲಿನ ಟೆರೇನ್ ಹಾಗೆ ಇದೆ, ಟ್ರಾಫಿಕ್ ಕಮ್ಮಿ, ಬಟ್ ತುಂಬ ಡಿಕ್ಲೈನ್ಸ್ ಎಲ್ಲ ಇದ್ದರೂ MMIDಲಿ 10+ ತೋರಿಸ್ತಾ ಇತ್ತು ಯಾವಾಗಲೂ ನನಗೆ. ಇಲ್ಲಿ ಸಿಟಿ ಡ್ರೈವಿಂಗ್ ಕಂಡೀಷನ್ಸು, ಆಮೇಲೆ ಹೈವೇಸು, ಟಾಪ್ ಸ್ಪೀಡ್ಸು 130, 140, 150 ಎಲ್ಲ ಈಸಿಯಾಗಿ ಹೋಗುತ್ತೆ. ಅದರಲ್ಲಿ ನನಗೀಗ 6.2 ಕೊಡ್ತಾ ಇದೆ. ಸೊ ಪೆಟ್ರೋಲ್ ರೇಟ್ ಇವತ್ತು ಇರೋದಕ್ಕೆ ಈ ಫ್ಯೂಯಲ್ಲು ಪ್ರಾಕ್ಟಿಕಲ್ ಅನಿಸ್ದಲೇ ಇರ್ಬೋದು ಹಲವಾರು ಜನಕ್ಕೆ, ಬಿಕಾಸ್ ನೀವು ಕಾನ್ಸ್ಟೆಂಟ್ ಟ್ರಾವೆಲ್ ಮಾಡ್ತಿದ್ದಾಗ ಈ ನಂಬರ್ಸ್ ತುಂಬ ಕಮ್ಮಿ ಅನಿಸುತ್ತೆ, ನಿಮ್ಮ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆದರೆ ಇದೇ ಒಬ್ಬ ಎಂತೂಸಿಯಾಸ್ಟ್, ಈಗ ಫಾರ್ ಎಕ್ಸಾಂಪಲ್ ನಾನು ತೊಗೊಳಂಗಿದ್ರೆ ಐ ವಿಲ್ ಗೋ ಫಾರ್ ಪೆಟ್ರೋಲ್. ಇದರಲ್ಲಿ ಓಡಿಸೋ ಮಜಾ ಸಖತ್ತಿದೆ. ಸೊ ನಿಮಗೆ ಓಡಿಸೋ ಮಜಾ ಬೇಕು ಅಂದರೆ ಯು ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಫ್ಯೂಯಲ್ ಎಫಿಷಿಯನ್ಸಿ, ಆ ಥರ. ಸೊ ಬ್ಯಾಲೆನ್ಸ್ಡ್ ಅಂತ ಇಲ್ಲ ಇದು. ನಿಮಗೆ ಒಂದು ಫ್ಯೂಯಲ್ ಎಫಿಷಿಯನ್ಸಿ ಆದರೆ ಡೀಸೆಲ್, ಇಲ್ಲ ಮಜಾ ಮಾಡಬೇಕು, ಇಫ್ ಯು ವಾಂಟ್ ಟು ಹ್ಯಾವ್ ಫನ್ ವಿತ್ ದ ಕಾರ್, ದೆನ್ ಪೆಟ್ರೋಲ್. ಇದು ಕೂಡ ನೀವು ಡ್ರೈವಿಂಗ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಹೇಗೆ ಥ್ರಾಟಲ್ ಕೊಡ್ತೀರಾ ಗಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಲೈಟಾಗಿ ಹೋಗ್ತಿದ್ದಂಗೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಫುಲ್ ತುಳಿದ್ರೆ ಡೌನ್ ಶಿಫ್ಟ್ ಆಗಿ ಫುಲ್ ಪವರ್ ಕೊಡಬೇಕಾದ್ರೆ ಅಗೇನ್ ನಿಮಗೆ ಅದರಲ್ಲಿ ಡಿಫ್ರೆನ್ಸ್ ಕಂಡೇ ಕಾಣುತ್ತೆ. ಫ್ಯೂಯಲ್ ಎಫಿಷಿಯನ್ಸಿ ಮಾತು ಮೇಜರಾಗಿ ಡಿಸ್ಕಸ್ ಮಾಡಾಯಿತು. ಇನ್ನು ಬೇರೆ ಹಲವಾರು ಎಲಿಮೆಂಟ್ಸ್, ಒಂದು ಪ್ರೈಸಿಂಗ್ ನಿಮಗೆ ಗೊತ್ತಿರೋಂಗೆ 13.5 ಶೋರೂಮಿಂದ ಶುರುವಾಗುತ್ತೆ. ಬೇಸ್ ವೇರಿಯಂಟ್ MX ಅನ್ನೋದು. ಸೊ MXಲ್ಲೂ ಪೆಟ್ರೋಲ್ ಡೀಸೆಲ್ 2 ವೇರಿಯಂಟ್ ಬರುತ್ತೆ. ಡೀಸೆಲ್ ಲೋವರ್ ಸ್ಟೇಟ್ ಆಫ್ ಟ್ಯೂನ್, ಅವಾಗ ಹೇಳಿದ್ನಲ್ಲ ಅದೇ ಥರ. ಹಾಗೆಯೇ 25 ವೇರಿಯಂಟಲ್ಲಿ ನಿಮಗೆ MX, AX3, AX5, AX7 ವಿತ್ ಮಲ್ಟಿಪಲ್ ಸೀಟ್ ಕಾನ್ಫಿಗರೇಷನ್, 5 ಮತ್ತು 7 ಸೀಟರ್ ಆಪ್ಷನ್ಸ್ ಜೊತೆ ಬರುತ್ತೆ. ಸೊ ಇದನ್ನೆಲ್ಲ ಒಟ್ಟಿಗೆ ಹಾಕಿದಾಗ ನಿಮಗೆ ಹಲವಾರು ಚೂಸ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ನಿಮಗೆ ಬೆಸ್ಟ್ ಏನು ಸೂಟಬಲ್ಲು ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಸ್ಟ್ರೇಟ್ ಅವೇ ಗೋಯಿಂಗ್ ಟು ದ ಪಾಯಿಂಟ್, ನಿಮಗೆ ಹೈವೇ ರನ್ ಜಾಸ್ತಿ ಇದ್ದು, ತುಂಬ ಟ್ರಾವೆಲ್ ಇದ್ದು, ನಿಮಗೆ ಫ್ಯಾಮಿಲಿ ಮೂವರ್ ಒಂದು ಕಾರ್ ಬೇಕು, ಬಟ್ ಸ್ಟಿಲ್ ಹ್ಯಾಸ್ ಟು ಬಿ ಅಪ್ ಟು ಡೇಟ್, ತುಂಬ ಚೆನ್ನಾಗಿರಬೇಕು, ಲಾಟ್ ಆಫ್ ಟೆಕ್ನಾಲಜಿ ಫೀಚರ್ಸ್ ಎಲ್ಲ ಇರಬೇಕು, ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಬೇಕು ಅಂದರೆ ಡೀಸೆಲ್, ನೋ ಡೌಟ್. ಬಿಕಾಸ್ ಡೀಸೆಲ್ ಆಲ್ಮೋಸ್ಟ್ 12ರಿಂದ 14 ಮೈಲೇಜ್ ಕ್ಲೇಮ್ಡ್ ಇದೆ. ಸೊ ಒಳ್ಳೆ ನಂಬರ್ಸ್ ಕೊಡುತ್ತೆ ಡೀಸೆಲ್. ಜೊತೆಯಲ್ಲೇ ಇನ್ನೊಂದೇನೆಂದರೆ ಡೀಸೆಲ್ ಕಾರ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ವೆಯ್ಟಿಂಗ್ ಪೀರಿಯಡ್ ಹೈಯೆಸ್ಟ್ ಇರೋದು ಡೀಸೆಲ್ ವೇರಿಯಂಟ್, ಟಾಪ್ ಆ್ಯಂಡ್ ವೇರಿಯಂಟ್ಸಿಗೆ.
ನಿಮಗೆ ಗಾಡಿ ಬೇಗ ಬೇಕಾದರೆ ಪೆಟ್ರೋಲ್ ಈಸ್ ಅನ್ ಆಲ್ಟರ್ನೇಟಿವ್, ಬಟ್ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಚೂರು ಆ್ಯಾವ್ರೇಜ್ ಇದೆ, ತುಂಬ ಚೆನ್ನಾಗಿದೆ ಅಂತಿಲ್ಲ. ಫಾರ್ ಅ ಕಾರ್ ಆಫ್ ದಿಸ್ ಸೈಜ್, ಇಷ್ಟು ಪವರ್ಫುಲ್ ಫನ್ ಟು ಡ್ರೈವ್ ಕಾರ್, ನಿಮಗೆ ಪೆಟ್ರೋಲ್ ಆಪ್ಷನ್ ಹೋಗ್ಬೋದು. ಆದರೆ ನಾನು ಹೇಳ್ದಂಗೆ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಆನ್ ಅ ಡೇ ಟು ಡೇ ಬೇಸಿಸ್. ಈಗ ಬೇಸಿಕಲಿ ಪೆಟ್ರೋಲ್ ಡೀಸೆಲ್ ನಿಮ್ಗೊಂದು ಐಡಿಯಾ ಕೊಟ್ಟೆ. ನೆಕ್ಸ್ಟ್ ವೇರಿಯಂಟ್ ವೈಸ್ ನಮ್ಮ ಹತ್ರ ಇರೋದು ಟಾಪ್ ಆ್ಯಂಡ್ ಲಕ್ಸುರಿ ಪ್ಯಾಕ್ ಅಂತ ಬರುತ್ತೆ. ಅದರಲ್ಲಿ ಕೇವಲ ಫ್ರಂಟ್ ವೀಲ್ ಡ್ರೈವ್ ಮಾತ್ರ ಅಲ್ಲ, ಇದರಲ್ಲಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇದೆ. ಅದು ಮೋಸ್ಟ್ ಎಕ್ಸ್ಪೆನ್ಸಿವ್, 24.5 ಲಕ್ಷ ಆಗುತ್ತೆ ಎಕ್ಸ್ ಶೋರೂಮ್ ಬ್ಯಾಂಗ್ಳೂರ್. ಸೊ ಆಲ್ ವೀಲ್ ಡ್ರೈವ್ ನಿಮಗೆ ಅಕಸ್ಮಾತ್ ಏನಾದರೂ ಆಫ್ ರೋಡಿಂಗ್, ಮೈಲ್ಡ್ ಆಫ್ ರೋಡಿಂಗ್, ಸಾಫ್ಟ್ ರೋಡಿಂಗ್, ನಿಮ್ಮ ತೋಟ ಏನಾರು ಇದ್ದು ಅಲ್ಲಿಗೆ ತೊಗೊಂಡೋಗ್ಬೇಕು ಅಂದರೆ ಆಲ್ ವೀಲ್ ಡ್ರೈವ್ ಇಸ್ ಅ ಸೆನ್ಸಿಬಲ್ ಆಪ್ಷನ್. ಇಲ್ಲ ಅಂದರೆ ನಿಮಗೆ ಆ್ಯಕ್ಚುಲಿ ಆಲ್ ವೀಲ್ ಡ್ರೈವ್ ಬೇಡ, ಈ ಫ್ರಂಟ್ ವೀಲ್ ಡ್ರೈವ್ ಸಾಕು. ಸುಮಾರು ಟ್ರಿಕ್ಕಿ ಸಿಚುವೇಷನ್ಸಲ್ಲಿ ಆರಾಮಾಗಿ ಗಾಡಿ ದಾಟುತ್ತೆ. ಏನಕ್ಕೆ ಅಂದರೆ ಇದನ್ನು ನಾನು ನೋಡಿದ್ದೀನಿ. ಅಗೇನ್ ಅರುಣಾಚಲ್ ಪ್ರದೇಶಲ್ಲಿ ಹೋದಾಗ 80% ಅವ್ರದ್ದು ಟ್ರಾನ್ಸ್ ಅರುಣಾಚಲ್ ಹೈವೇ ಅಂತಿದೆ, ಅದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಉಳಿದಿದ್ದು 20% ಇನ್ನೂ ಕೆಲಸ ನಡೀತಾ ಇದೆ. ಸೊ ಗ್ರಾವೆಲ್ ಅಥವಾ ಮಡ್ ಸುಮಾರು ಎನ್ಕೌಂಟರ್ ಮಾಡಿದ್ವಿ. ಹಾಗೆಯೇ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಸಖತ್ತಾಗಿದೆ ಅಲ್ಲಿ, ಫಾರೆಸ್ಟ್ಸ್, ಮಡ್ ರೋಡ್ಸ್ ಎಲ್ಲ ತುಂಬ ಇದೆ. ಸೊ ಅದರಲ್ಲೂ ಕೂಡ ತುಂಬ ಡಿಫಿಕಲ್ಟ್ ಸಿಚುವೇಶನ್ಸ್, ಸ್ಲಶಲ್ಲೂ ಕೂಡ ಪೆಟ್ರೋಲ್ ಕಾರ್ ನಾನು ನೋಡಿದ್ದೀನಿ XUV 700 ಆರಾಮಾಗಿ ಕ್ರಾಸ್ ಮಾಡುತ್ತೆ. ಬಿಕಾಸ್ ನಿಮ್ಗೆ ಏನು ಟಾರ್ಕ್ ಸಿಗುತ್ತೆ, ಆ ಮೊಮೆಂಟಮ್ ಜೊತೆ ಹೋದರೆ ಇಟ್ ಕ್ಯಾನ್ ಕ್ರಾಸ್ ಈಸಿಲಿ. ಆಬ್ವಿಯಸ್ಲಿ ಕೆಳಗಡೆ ಎಲ್ಲ ಒಂಚೂರು ಬ್ಯಾಶ್ ಆಗುತ್ತೆ, ಅದು ಬಿಟ್ಟರೆ ಇಟ್ ಕ್ಯಾನ್ ಕ್ರಾಸ್ ಎನಿ ಸಾರ್ಟ್ ಆಫ್ ಸಿಚುವೇಶನ್ ವಿತ್ ಈಸ್. ಈಗ ನೆಕ್ಸ್ಟು ನಿಮಗೆ ಆಲ್ ವೀಲ್ ಡ್ರೈವ್ ಬೇಕಾ ಬೇಡವಾ ಅಂತಾಯಿತು. ಈಗ ವೇರಿಯಂಟ್ ಹೇಗೆ ಚೂಸ್ ಮಾಡೋದು, ಅದಕ್ಕೆ ನಾನು ಇಡೀ ಕಾರಲ್ಲಿರೋ ಎಲ್ಲ ಫೀಚರ್ಸ್ನು ಮಾತಾಡ್ತೀನಿ. ಇದು ಲಕ್ಸುರಿ ಲೈನ್ ಆಗಿರೋದ್ರಿಂದ, ಲಕ್ಸುರಿ ಪ್ಯಾಕ್ ಆಗಿರೋದ್ರಿಂದ ನಿಮಗೆ ಹಲವಾರು ಫೀಚರ್ಸ್ ಇದರಲ್ಲಿ ಎಕ್ಸ್ಟ್ರಾ ಸಿಗುತ್ತೆ. ಇದೇನೇನು ಅಂತ ಹೇಳ್ತೀನಿ. ಇದೆಲ್ಲ ಇಷ್ಟೊಂದು ಬೇಡ, ನನಗೆ ಇನ್ನೂ ಸೆನ್ಸಿಬಲ್ ಏನೋ ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಬೇಕು ಅಂದರೆ ನಿಮಗೆ AX3, AX5 ವೇರಿಯಂಟ್ಸ್ ಕೂಡ ಇದೆ, ಡಿಪೆಂಡಿಂಗ್ ಆನ್ ದ ಫೀಚರ್ಸ್. ಎಷ್ಟು ಫೀಚರ್ಸ್ ಇದೆ ಅಂದರೆ ಅದು ನೀವು ಆ್ಯಕ್ಚುಲಿ ಪಕ್ಕ ಇಟ್ಟು ಕಂಪೇರ್ ಮಾಡಿನೇ ಡಿಸೈಡ್ ಮಾಡಬೇಕು, ಬಟ್ ಬೇಸಿಕ್ ಐಡಿಯಾ ಕೊಡ್ತೀನಿ. ಸೊ ಶುರು ಮಾಡೋಣ. ಫೀಚರ್ಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ ಟೆಕ್ನಾಲಜಿ, ಲೇಟೆಸ್ಟ್ ಕನೆಕ್ಟೆಡ್ ಟೆಕ್ನಾಲಜಿ ಆಗಿರ್ಬೋದು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಆಗಿರ್ಬೋದು, ಪ್ಯಾನರಾಮಿಕ್ ಸನ್ರೂಫ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಫ್ರಂಟ್ ಅಡ್ಜಸ್ಟಬಲ್ ಫ್ರಂಟ್ ಸೀಟ್ಸ್ ಆಗಿರ್ಬೋದು, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ವೈರ್ಲೆಸ್ ಚಾರ್ಜಿಂಗ್, ಇವೆಲ್ಲ ಸ್ಟ್ಯಾಂಡರ್ಡಾಗಿ ಬರುತ್ತೆ. ಆಟೋಮ್ಯಾಟಿಕ್ ಹೆಡ್ಲ್ಯಾಂಪ್ಸು ಕೂಡ ಇದೆ, ಆಟೋಮ್ಯಾಟಿಕ್ ವೈಪರ್, ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಇದೆ. ಸೊ ಇದು ಹಲವಾರು ಫೀಚರ್ಸ್ ನಿಮಗೆ ಲಕ್ಸುರಿ ಪ್ಯಾಕಲ್ಲಿ ಫುಲ್ಲಿ ಲೋಡೆಡ್ ಆಗಿ ಸಿಗುತ್ತೆ. 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು. ಸೊ ಲಕ್ಸುರಿ ಪ್ಯಾಕ್ ಇಲ್ಲ ಅಂದರೆ ನಿಮಗೆ ಏನೇನು ಮಿಸ್ ಔಟ್ ಆಗುತ್ತೆ ಅಂದರೆ, ಒಂದು ಈ ಸೋನಿ ಸೌಂಡ್ ಸಿಸ್ಟಮ್ ಇರಲ್ಲ, ಆಮೇಲೆ ಸೋನಿ ಸೌಂಡ್ ಸಿಸ್ಟಮ್ ಇರಲ್ಲ ಒಂದು, ಆಮೇಲೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರೋಲ್ಲ, ಬರೀ ರೇರ್ ವ್ಯೂ ಕ್ಯಾಮ್ರಾ ಮಾತ್ರ ಬರುತ್ತೆ. ಸೊ ಇಂಥ ಸಣ್ಣ ಪುಟ್ಟ ಚೇಂಜಸ್ ಇದೆ ಲಕ್ಸುರಿ ಪ್ಯಾಕಿಗೂ, AX7 ವೇರಿಯಂಟಿಗೂ. ಆಮೇಲೆ AX5, AX3 ಹೋಗ್ತಾ ನಿಮ್ಗೆ ಅದೆಲ್ಲ ಕಟ್ ಡೌನ್ ಆಗ್ತಾ ಹೋಗುತ್ತೆ. ಪ್ಯಾನರಾಮಿಕ್ ಸನ್ರೂಫ್ ಸಖತ್ತಾಗಿದೆ, ನಾನು ಅದು ತೋರಿಸ್ದಂಗೆ ಹೊರಗಡೆ ನಿಂತ್ಕೋಬೋದು ಈಸಿಯಾಗಿ. ಅಗೇನ್ ಡ್ರೈವ್ ಮಾಡ್ಬೇಕಾದ್ರೆ ನಿಲ್ಬೇಡಿ, ದಯವಿಟ್ಟು ಮಕ್ಕಳನ್ನು ನಿಲ್ಲಿಸ್ಬೇಡಿ, ಸ್ಟೇಷ್ನರಿ ಇದ್ದಾಗ ಓಪನ್ ಮಾಡಿ ಗೆಟ್ ಔಟ್ ಆ್ಯಂಡ್ ಎಂಜಾಯ್. ನೆಕ್ಸ್ಟ್ ಟೆಕ್ ಲೋಡೆಡ್ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತೂ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ, ಫಿಟ್ ಆ್ಯಂಡ್ ಫಿನಿಶ್ ಕೂಡ ಚೆನ್ನಾಗಿದೆ ಇಂಟೀರಿಯರ್ಸ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್, ಅಟಾನಮಸ್ ಡ್ರೈವಿಂಗ್, ADAS ಲೆವೆಲ್ 2 ಇದೆ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಡ್ರೈವ್ ಮಾಡಬೇಕಾದ್ರೆ ಸುಮಾರು ಏಡ್ ಸಿಗುತ್ತೆ, ವಿಚ್ ಮೇಕ್ಸ್ ದ ಡ್ರೈವ್ ಎಕ್ಸ್ಪೀರಿಯನ್ಸ್ ಬೆಟರ್. ಆಟೋ ಪೈಲಟ್ ಅಥವಾ ಸೆಮಿ ಆಟೋ ಪೈಲಟ್ ಅಂತ ಏನು ಕರಿತೀವಿ, ಎಸ್ ಅದು ಮಜಾ ಇರುತ್ತೆ, ಬಟ್ ಪ್ರೈಮರಿಲಿ ಇದ್ರ ಯೂಸ್ ಇರೋದು ನಿಮ್ಮ ಸೇಫ್ಟಿ ಜಾಸ್ತಿ ಮಾಡೋಕ್ಕೆ ಕಾರಲ್ಲಿ. ಈ ಕಾರಲ್ಲಿ ಬರೋ ಸೇಫ್ಟಿ ಫೀಚರ್ಸ್ ಎಲ್ಲ ಇದೆ ನಿಮಗೆ. ABS, EBD, ಕ್ರೀಪ್, ಹಿಲ್ ಹೋಲ್ಡ್, ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಇದೆ. ಸೊ ಸ್ಟೀಪ್ ಡಿಕ್ಲೈನ್ಸ್ ಎಲ್ಲ ಆನ್ ಮಾಡಿಬಿಟ್ರೆ ಗಾಡಿ ಆಟೋಮ್ಯಾಟಿಕ್ಕಾಗಿ ಕಂಟ್ರೋಲ್ ಮಾಡುತ್ತೆ ಅದನ್ನ. ಟ್ರ್ಯಾಕ್ಷನ್ ಕಂಟ್ರೋಲ್, ಹಲವಾರು ಫೀಚರ್ಸ್ ಇದೆ. ಅದು ಬಿಟ್ಟು ಅಡಿಷ್ನಲ್ ಏನು ಅಂದರೆ ಈ ADAS ಲೆವೆಲ್ 2 ಬಂದಾಗ ನಿಮಗೆ ಲೇನ್ ಕೀಪ್ ಅಸಿಸ್ಟ್, ಆಮೇಲೆ ಆ್ಯಂಟಿ ಕೊಲಿಷನ್ ವಾರ್ನಿಂಗ್, ಹಾಗೆ ಇಂಥದ್ದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್, ಯಾವುದಾದ್ರೂ ಕಾರ್ ಬರ್ತಿದ್ರೆ ಅವೆಲ್ಲ ಸುಮಾರಿದೆ. ಫಾರ್ ಎಕ್ಸಾಂಪಲ್ ನಾನೀಗ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟು, ನನಗೆ ಆ ಲೆಫ್ಟ್ ಮಿರರಲ್ಲಿರೋ ಕ್ಯಾಮ್ರಾ ಬ್ಲೈಂಡ್ ಸ್ಪಾಟ್ ಅಂದರೆ ನನ್ನ ಕಾರ್ ಪಕ್ಕ ಏನಿದೆ ಅದನ್ನು ತೋರಿಸುತ್ತೆ.
ಇಲ್ಲಿ MMIDಲಿ ಸೆಂಟ್ರಲ್ಲಿ ಒಂದು ಸ್ಕ್ರೀನ್ ಬರುತ್ತೆ. ಸೊ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಯಾವ್ದಾದ್ರು ಗಾಡಿ ಬ್ಲೈಂಡ್ ಸ್ಪಾಟಲ್ಲಿದ್ದರೆ. ಅಂದರೆ ನಿಮ್ಮ ಮಿರರಲ್ಲಿ ಕಾಣ್ದಲೇ ಪಕ್ಕದಲ್ಲಿರೋದು ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಸೇಮ್ ಫಾರ್ ಎಕ್ಸಾಂಪಲ್ ರೈಟ್ ಇಂಡಿಕೇಟರ್ ಹಾಕಿದ ತಕ್ಷಣ ಅದು ಆಟೋಮ್ಯಾಟಿಕ್ ಆನ್ ಆಗುತ್ತೆ. ಸೊ ಇಂಥದ್ದು ಹಲವಾರು ಫೀಚರ್ಸ್ ಇದೆ. ಈಗ ಇದರದ್ದು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ, ಅದನ್ನೇ ಮೇಯ್ನ್ ಅದು. ಸೊ ಆಟೋ ಪೈಲಟ್ ಫೀಲ್ ಬೇಕು ಅಂದರೆ ನಿಮ್ಗೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೋಬೇಕು. ಈಗ ಈ ಸೆಟ್ಟಿಂಗ್ಸ್ನೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಯೂಸ್ ಮಾಡೋಕ್ಕೆ ಅಂತ. ಸೊ ಇದು ಡ್ರೈವರ್ ಅಸಿಸ್ಟ್ ಅಂತಿದೆ, ಅದಕ್ಕೆ ಹೋಗ್ಬೋದು. ಇಲ್ಲಾಂದರೆ ಸೆಟ್ಟಿಂಗ್ಸಲ್ಲಿ ಆ್ಯಕ್ಚುಲಿ ನಿಮಗೆ ಎಷ್ಟು ಲೆವೆಲ್ ಆಫ್ ಇಂಟ್ರೂಷನ್ ಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದು ನಾರ್ಮಲಲ್ಲಿದೆ. ಸೊ ಸ್ಲೋ ಫಾಸ್ಟ್ 2 ಆಪ್ಷನ್ ಬರುತ್ತೆ. ಸೊ ನಾರ್ಮಲ್ ಅಂದರೆ ನಿಮಗೆ ಇಲ್ಲಿ ದ ರಿಯಾಕ್ಷನ್ಸ್ ವಿಲ್ ಬಿ ನಾರ್ಮಲ್, ಅದನ್ನೇ ಇನ್ನೂ ಕ್ವಿಕ್ ಕೂಡ ಮಾಡ್ಬೋದು. ಬಟ್ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತಿದೆ. ಸೊ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅಂದರೆ ನೀವು ಬ್ರೇಕ್ ಮಾಡಲಿಲ್ಲ ಅಂದ್ರೂ ಇದರ ಸೆನ್ಸರ್ಸ್ ಹಾಗೂ ಕ್ಯಾಮ್ರಾ ಯೂಸ್ ಮಾಡಿ ಇಟ್ ವಿಲ್ ಆಟೋಮ್ಯಾಟಿಕಲಿ ಬ್ರೇಕ್ ಫಾರ್ ಯು ಇಫ್ ಯು ಗೆಟ್ ಟೂ ಕ್ಲೋಸ್. ಸೊ ನಾರ್ಮಲ್, ಅರ್ಲಿ, ಲೇಟ್ ಅಂತ. ಸೊ ಇದರಲ್ಲಿ ಈಗ ನಾರ್ಮಲ್ ಸೆಟ್ಟಿಂಗಲ್ಲಿದೆ, ಇದನ್ನು ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಫೀಚರ್ ಇರೋದು ಲೇನ್ ಕೀಪ್ ಅಸಿಸ್ಟ್. ಈ ಲೇನ್ ಕೀಪ್ ಅಸಿಸ್ಟು ಅಗೇನ್ ವಾರ್ನಿಂಗ್ ಓನ್ಲಿ ಅಂತಿದೆ. ನಿಮ್ಗೆ ಬರೀ ಲೇನ್ ಎಕ್ಸಿಟ್ ಆಗ್ಬೇಕಾದ್ರೆ ವಾರ್ನಿಂಗ್ ಬರುತ್ತೆ ವಿತ್ ಸೌಂಡ್ಸ್ ಆ್ಯಂಡ್ ಸ್ಕ್ರೀನಲ್ಲಿ. ಇದು ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಕೊಟ್ಟರೆ ನಾನು ಏನಾದರೂ ಲೇನ್ ಸಡನ್ನಾಗಿ ಚೇಂಜ್ ಮಾಡಿದ್ರೆ ವಿತೌಟ್ ಆ್ಯಕ್ಚುಲಿ ಪುಟ್ಟಿಂಗ್ ಇಂಡಿಕೇಟರ್, ಆವಾಗ ಅದು ಸೆನ್ಸ್ ಮಾಡ್ತೀವಿ ಬೈ ಮಿಸ್ಟೇಕ್ ಲೇನ್ ಚೇಂಜ್ ಮಾಡ್ತಾ ಇದ್ದಾನೆ ಅಂತ. ಇಟ್ ವಿಲ್ ಇಂಟ್ರೂಡ್. ಈಗ ಸೌಂಡ್ ಬಂತಲ್ಲ ಆ ಥರ. ಸೊ ಸ್ಮಾರ್ಟ್ ಪೈಲಟ್ ಅಸಿಸ್ಟ್ ಅಂತಿದೆ, ಅದನ್ನೂ ಕೂಡ ಆನ್ ಮಾಡಿದ್ರೆ ಇವಾಗ ಎಲ್ಲ ಸೆಟ್ಟಿಂಗ್ಸು ಆನ್ ಆಯಿತು ಡ್ರೈವರ್ ಅಸಿಸ್ಟೆನ್ಸ್ದು. ಸೊ ನಿಮಗೀಗ ಹೇಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಓಡಿಸ್ತಾ ಇದ್ದೀನಿ ಆಯಿತಾ, ಇಂಡಿಕೇಟರ್ ಹಾಕ್ದಲ್ಲೇ ಸುಮ್ಮನೆ ಲೇನ್ ಚೇಂಜ್ ಮಾಡೋಕ್ಕೆ ಹೋಗ್ತೀನಿ. ಒಂದು ವಾರ್ನಿಂಗ್ ಬರುತ್ತೆ ಫಸ್ಟು. ಈಗ ಲೈಟಾಗಿ ಏನಾರು ಲೇನ್ ಚೇಂಜ್ ಆಗೋಕ್ಕೆ ಹೋಗ್ತಿದ್ರೆ ಅದೇ ಆಟೋ ಕರೆಕ್ಟ್ ಮಾಡ್ತು ನೋಡಿ. ಇವಾಗ ನಿಮ್ಗೆ ಇನ್ನೊಂದು ಸತಿ ಇವಾಗ ಗೊತ್ತಾಗುತ್ತೆ ನೋಡಿ, ಸ್ಟೇರಿಂಗ್ ಅದೇ ತಿರುಗ್ತಾ ಇದೆ. ನಾನು ತಿರುಗಿಸ್ತಾ ಇಲ್ಲ ಸ್ಟೇರಿಂಗು, ಅನ್ಲೆಸ್ ನಾನೇ ಬೇಕಂತ ತಿರುಗಿಸಿದ್ರೆ ಓಕೆ, ಇಲ್ಲ ಅಂದರೆ ಇಲ್ ಯೂಸ್ ಲೇನ್ ಅಸಿಸ್ಟ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ರೋಡ್ ನೀಟಾಗಿರಬೇಕು ಫಸ್ಟು. ಆಮೇಲೆ ನೋಡಿ ತುಂಬ ಸ್ಟೇರಿಂಗ್ ಬಿಡೋಕ್ಕೂ ಬಿಡೋಲ್ಲ, ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ದ ಸ್ಟೇರಿಂಗ್ ವೀಲ್ ಅಂತ ಬರುತ್ತೆ. ಈಗ ನೋಡಿ ಕರ್ವ್ ಇದೆ, ನಾನೇನು ಮಾಡ್ತಿಲ್ಲ, ಆಟೋಮ್ಯಾಟಿಕ್ ಅದೇ ಶಿಫ್ಟ್ ಮಾಡಿ ನನ್ನ ಲೇನಲ್ಲಿ ನನ್ನ ಇಡ್ತಾ ಇದೆ. ಸೊ ಆಟೋ ಬ್ರೇಕಿಂಗ್ ಏನು ತೋರಿಸ್ತೀನಿ. ಓಕೆ, ಮೇನ್ ಪಾಯಿಂಟ್ ಇದು ಯಾವಾಗ ವರ್ಕ್ ಆಗುತ್ತೆ, ಲೇನ್ ಮಾರ್ಕರ್ಸ್ ಇರಬೇಕು. ವೈಟ್ ಮಾರ್ಕರ್ಸ್ ಇರುತ್ತಲ್ಲ ನಮ್ಮದು ಲೇನು, ಅದಿರಬೇಕು. ಆಮೇಲೆ ಹಿಂಗೆ ನೋಡಿ ತುಂಬ ಹತ್ತಿರ ಹೋದೆ ಗಾಡಿಗೆ, ಕೊಲಿಷನ್ ಅಸಿಸ್ಟೆನ್ಸ್ ಅಂತ ಬಂತು, ಸ್ಟೇರಿಂಗ್ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಹತ್ತಿರ ಇದೆ ಎದುರಿಗಿನ ಗಾಡಿ. ಸೊ ಆಟೋಮ್ಯಾಟಿಕ್ ಅದೇ ಬ್ರೇಕ್ ಮಾಡೋಕ್ಕೆ ಶುರು ಮಾಡುತ್ತೆ. ನೋಡಿ ಅದೇ ಬ್ರೇಕ್ ಮಾಡ್ತಾ ಇದೆ, ನಾನೇನು ಮಾಡ್ತಿಲ್ಲ, ಅದೇ ಬ್ರೇಕ್ ಮಾಡ್ತಾ ಇದೆ. ನನ್ನದು ಕಾಲು ಇಲ್ಲಿ ಮೇಲಿದೆ. ಸೊ ಇನ್ನೊಂದು ಫೀಚರು. ಈಗ ನಾನು ಸೊ ಲೇನ್ ಕೀಪ್ ಆಯಿತು, ಕೊಲಿಷನ್ ಅವಾಯ್ಡ್ ಮಾಡೋಕ್ಕೆ ಆಟೋಮ್ಯಾಟಿಕ್ ಬ್ರೇಕಿಂಗ್ ಆಯಿತು. ನೆಕ್ಸ್ಟ್ ಈಗ ತೋರಿಸ್ಬೇಕಾಗಿರೋದು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಇದನ್ನು ನಾನು ಹಾಕಿದ್ರೆ ಆ ಸ್ಮಾರ್ಟ್ ಪೈಲಟ್ ಮೋಡಲ್ಲಿ ನಾನು ಆ್ಯಕ್ಚುಲಿ ಏನು ಇನ್ಪುಟ್ಟೇ ಕೊಡೋಕ್ಕೆ ನೆಸೆಸಿಟಿ ಇಲ್ಲ. ಸೊ ಕ್ರೂಸ್ ಬಟನ್ ಒಂದು ಸತಿ ಒತ್ತಿ ಕ್ರೂಸ್ ಸ್ಪೀಡ್ ಸೆಟ್ ಮಾಡಿದ್ರೆ ಆಯ್ತು. ಈಗ 53ಗೆ ಸೆಟ್ ಮಾಡಿದ್ದೀನಿ, ಮುಂದಿನ ಕಾರ್ ಅಷ್ಟಿಗೆ ಹೋಗ್ತಿದ್ದು. ಈಗ 60ಗೆ ಸೆಟ್ ಮಾಡಿದ್ದೀನಿ. ಆದರೆ ಕಾರು ಮುಂದಿನ ಸ್ಪೀಡ್ ಎಷ್ಟಿದೆ, ಮುಂದೆ ಎದುರುಗಡೆ ಇರೋ ಕಾರ್ ಸ್ಪೀಡ್ ಎಷ್ಟಿದೆ ಆ ಬೇಸಿಸ್ ಮೇಲೆ ಓಡಿಸುತ್ತೆ ಗಾಡಿ. ಈಗ 55ಅಲ್ಲಿದೆ, ನಾನು 60ಗೆ ಸೆಟ್ ಮಾಡಿದರೂ ಕೂಡ ಅದೇ ಸ್ಪೀಡ್ ಕಮ್ಮಿ ಮಾಡ್ಕೊಂಡಿದೆ. ಒಂದು ಈಗ ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ದ ಸ್ಟೇರಿಂಗ್ ವೀಲ್ ಅಂತ ಬಂತು, ಇನ್ನೊಂದು ಸತಿ ಇಟ್ಕೋತೀನಿ. ಈಗ 60ಗೆ ಸೆಟ್ ಆಗಿದೆ, 53, 54ಅಲ್ಲಿ ಹೋಗ್ತಿದೆ. ಬಿಕಾಸ್ ಎದುರುಗಡೆ ಕಾರ್ ಇದೆ, ನಾನು ಆಕ್ಸಿಲರೇಟರ್ ಕೊಡ್ತಿಲ್ಲ, ಬ್ರೇಕು ಹಾಕ್ತಿಲ್ಲ. ಎದುರಿಗೆ ಒಂದು ಸ್ಕಾರ್ಪಿಯೋ ಇತ್ತು, ಅದು ಸೈಡ್ಗೆ ಹೋಯ್ತು. ಈಗ ಇನ್ನೊಂದು ವೆಹಿಕಲ್ ಇದೆ, ಪಿಕಪ್ ಟ್ರಕ್, ಅದ್ರ ಹಿಂದೆ ಹೋಗ್ತಾ ಇದ್ದೀನಿ. ಸೊ ಈಗ ಲೇನ್ ಕೀಪ್ ಅಸಿಸ್ಟ್ ಆನ್ ಆಗಿದೆ, ಆಟೋಮ್ಯಾಟಿಕ್ ಬ್ರೇಕಿಂಗ್ ಆನ್ ಆಗಿದೆ, ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆಗಿದೆ, ಕೊಲಿಷನ್ ಅಲರ್ಟು ಇದೆ. ಸೊ ಕೊಲಿಷನ್ ಅವಾಯ್ಡೆನ್ಸ್. ಸೊ ಈಗ ಒಂಚೂರು ಫಾಸ್ಟ್ ಹೋಗೋ ಕಾರ್ ಹಿಂದೆ ಹೋಗೋಣ. ಫಾಸ್ಟ್ ಹೋಗ್ತಾನ? ಇಲ್ಲ, ಹೋಗ್ತಾ ಇಲ್ಲ. ಸೊ ನೀವು ಥ್ರಾಟ್ಲ್ ಎನಿ ಟೈಮ್ ಕೊಡ್ಬೋದು, ಇಲ್ಲ ಬ್ರೇಕು ಹಾಕ್ಬೋದು, ಅದ್ರ ಪಾಡಿಗೆ ಅದು ಕೂಡ ಕೆಲಸ ಮಾಡಿಕೊಳ್ಳುತ್ತೆ. ಚೂರು ಯಾವುದಾದ್ರೂ ಫಾಸ್ಟ್ ಹೋಗೋ ಕಾರಿಂದೆ ಹೋಗಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಇದರ ಇದು ಅಂತ ಟೆಕ್ನಾಲಜಿ. $113. ಸೊ ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್ ಅಂತೂ ತುಂಬ ಈಸಿಯಾಗಿ ಹೋಗುತ್ತೆ. ಇದು ನೋಡಿ ಕಾರ್ನರ್ ನಾನು ಏನು ಮಾಡ್ತಿಲ್ಲ, ಅದೇ ತಿರುಗಿಸ್ತಾ ಇದೆ, ವಿಚ್ ಇಸ್ ವೆರಿ ನೈಸ್. ಸೊ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆಯಿತು.
90ಗೆ ಇಟ್ಟಿದ್ದೀನಿ ಸ್ಪೀಡು, ಎದುರುಗಡೆ ಒಂದು ವೆಹಿಕಲ್ ಹೋಗ್ತಾ ಇದೆ. ನಾನು ಆ್ಯಕ್ಚುಲಿ ಏನೂ ಕಂಟ್ರೋಲ್ಸೇ ಇಲ್ಲ, ಬ್ರೇಕು ಇಲ್ಲ, ಆಕ್ಸಲರೇಟ್ರ್ ಇಲ್ಲ, ಬಟ್ ನಮ್ಮ ಕಣ್ಣು ಯಾವಾಗಲೂ ರೋಡಲ್ಲಿ ಇರಬೇಕು, ರೆಡಿ ಇರಬೇಕು. ಈಗ ಅದೇ ಸ್ಲೋ ಮಾಡ್ತಾ ಇದೆ, ಬಿಕಾಸ್ ಎದುರುಗಡೆ ಸ್ಲೋ ಆಗ್ತಾ ಇದೆ. ಟ್ರಾಫಿಕ್ ರೋಡ್ ಹಿಂಗಿತ್ತು ಅದೇ ಟರ್ನ್ ಆಗ್ತಾ ಇದೆ, ಅಂದರೆ ಲೇನ್ ಒಳಗಡೆ ಇಡ್ತಾ ಇದೆ. ಪ್ರಾಕ್ಟಿಕಲಿ ನನ್ನ ಕೈ ಕಾಲು ಏನೂ ಮಾಡ್ತಾ ಇಲ್ಲ ಇನ್ಪುಟ್, ಬಟ್ ಮೈ ಐಸ್ ಆರ್ ಆನ್ ದ ರೋಡ್. ಸೊ ಆ ಮುಂದೆ ಹೋಗ್ತಾ ಇರೋ ಕಾರ್ನೇ ಫಾಲೋ ಮಾಡ್ತಾ ಇರುತ್ತೆ ಅದೇ ಸ್ಪೀಡಲ್ಲಿ. ಫಾರ್ ಎಕ್ಸಾಂಪಲ್ ಏನಾದ್ರು ಸ್ಪೀಡ್ ಬ್ರೇಕರ್ ಇದ್ದು ಅದು ಫುಲ್ ಸ್ಲೋ ಆದರೆ ನಮ್ಮ ಕಾರು ಕೂಡ ಸ್ಲೋ ಆಗುತ್ತೆ. ಬಟ್ ಒಂದೇನು ನೋಡಿದ್ದೀನಿ ಅಂದರೆ, ಅದು ಸ್ಪೀಡ್ ಬ್ರೇಕರ್ ದಾಟಿದ ತಕ್ಷಣ ಆಕ್ಸಿಲರೇಟ್ ಮಾಡ್ಕೊಂಡು ಹೋಗುತ್ತಲ್ಲ. ಈಗ ನೋಡಿ ರೈಟಿಗೆ ತಿರುಗ್ತಾ ಇದೆ ಗಾಡಿ, ನೋ ಇನ್ಪುಟ್. ಅದೇ ಸ್ಪೀಡ್ ಮಾಡಿಕೊಂಡು, ಬಿಕಾಸ್ ಇಟ್ಸ್ ಅನ್ ಆಟೋಮ್ಯಾಟಿಕ್ ಗೇರ್ ಶಿಫ್ಟ್ಸ್, ಅದು ಇದು ಎಲ್ಲ ಅದೇ ಮಾಡ್ಕೊಂಡು ಹೋಗ್ತಾ ಇದೆ. ನಂದು 90 km/h ಇದಿಟ್ಟಿದ್ದೀನಿ. ಈಗ ಅದು ಫುಲ್ ಸ್ಲೋ ಆಯಿತು, ಗಾಡಿ ಸ್ಲೋ ಆಯಿತು. ಆಮೇಲೆ ಸ್ಪೀಡ್ ಲಿಮಿಟ್ಸ್ ಎಲ್ಲ ಇರುತ್ತಲ್ಲ ಬೋರ್ಡಲ್ಲಿ, ಅದು ಕೂಡ ಡಿಟೆಕ್ಟ್ ಮಾಡುತ್ತೆ. ಇಲ್ಲಿ 80 ಇದೆ ಫುಲ್ಲು, ಸೊ 80ಗೆ ಅದೇ ಇದು ಮಾಡುತ್ತೆ. ಇನ್ ಕೇಸ್ ನೀವೇನಾದರೂ ಇಂಟರ್ಸೆಪ್ಟ್ರವರು ಹಿಡಿಬಾರ್ದು ಅಂದರೆ ಬೇಕಿದ್ದರೆ ಈ ಸ್ಮಾರ್ಟ್ ಅಸಿಸ್ಟ್ ಆನ್ ಮಾಡ್ಕೊಂಡು ಹೋಗ್ಬೋದು. ಸೊ ಯು ವಿಲ್ ಬಿ ಅಂಡರ್ ದ ಸ್ಪೀಡ್ ಲಿಮಿಟ್. ಎದುರಿಗಿನ ಕಾರ್ ಸ್ಪೀಡ್ ಇನ್ಕ್ರೀಸ್ ಆಗ್ತಾಯಿದೆ, ಸೊ ಇದು ಜಾಸ್ತಿ ಆಗ್ತಾಯಿದೆ. ಸ್ಪೀಡ್ ಬ್ರೇಕರ್ಸ್ ಏನಾದ್ರು ಇದ್ದರೆ ಏನಾಗುತ್ತೆ ಅಂದರೆ, ಅದು ಸ್ಪೀಡ್ ಬ್ರೇಕರ್ ಕ್ರಾಸ್ ಮಾಡಿದ್ಮೇಲೆ ನಿಮ್ಮ ಎದುರುಗಡೆ ಇರೋ ಗಾಡಿ ಅವರು ಸ್ಪೀಡ್ ಇನ್ಕ್ರೀಸ್ ಮಾಡ್ತಾರೆ. ಸ್ಪೀಡ್ ಇನ್ಕ್ರೀಸ್ ಮಾಡಬೇಕಾದ್ರೆ ಸೊ ಈ ಥರ ಯಾರು ಇಡಿಯಟ್ಸ್ ಆನ್ ದ ರೋಡ್, ಏನು ಸಿಗ್ನಲ್ ಇಲ್ದಲೆ ಲೇನ್ ಶಿಫ್ಟ್ ಮಾಡೋದಾದರೆ ಆವಾಗ ನಾವು ಒಂಚೂರು ಇಂಟ್ರೂಡ್ ಮಾಡಬೇಕು. ಸೊ ಸ್ಪೀಡ್ ಬ್ರೇಕರ್ ಇದ್ದಾಗ ಅವ್ರು ಸ್ಲೋ ಮಾಡಿದಾಗ ಗಾಡಿ ಸ್ಲೋ ಆಗುತ್ತೆ. ಬಟ್ ಅವ್ರು ಸ್ಪೀಡ್ ಇನ್ಕ್ರೀಸ್ ಮಾಡ್ತಾರಲ್ಲ, ಇದು ಸ್ಪೀಡ್ ಬ್ರೇಕರ್ ದಾಟಿದ ತಕ್ಷಣ ಅವಾಗ ಇದ್ರದ್ದು ಇನ್ಕ್ರೀಸ್ ಆಗುತ್ತೆ. ಸೊ ಬೈ ದ ಟೈಮ್ ನಾವು ಆ ಸ್ಪೀಡ್ ಬ್ರೇಕರ್ ಮುಟ್ಬೇಕಾದ್ರೆ ನಮ್ಮ ಸ್ಪೀಡ್ ಜಾಸ್ತಿ ಮಾಡಿಬಿಡುತ್ತಿದ್ದು, ಒಂದೊಂದು ಸತಿ ಹಾರ್ದಂಗೆ ಆಗುತ್ತೆ ಸ್ಪೀಡ್ ಬ್ರೇಕರ್. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಬಟ್ ಒಂದೇನೆಂದರೆ, ಈ ನಮ್ಮ ಇಂಡಿಯನ್ ಡ್ರೈವಿಂಗ್ ಕಂಡೀಷನ್ಸಿಗೆ ಇಷ್ಟು ಮಟ್ಟಿಗೆ ನೋಡಿ ಸಡನ್ ಬ್ರೇಕ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಬ್ರೇಕ್ ಮುಟ್ಟಿಲ್ಲ, ಎದುರುಗಡೆ ಒಂದು ಗೂಡ್ಸ್ ವೆಹಿಕಲ್ ಹೋಗ್ತಾ ಇದೆ. ನನ್ನ ಎದುರುಗಡೆ ಇದ್ದಿದ್ದ ಕಾರ್ ದೇ ಶಿಫ್ಟೆಡ್ ಲೇನ್ಸ್. ಸೊ ಎದುರುಗಡೆ ಒಂದು ಗೂಡ್ಸ್ ವೆಹಿಕಲ್ ತುಂಬ ಸ್ಲೋ ಆಗಿ ಹೋಗ್ತಾ ಇತ್ತು. ಆಟೋಮ್ಯಾಟಿಕ್ ಅದು ಅದರದ್ದು ಸ್ಪೀಡಿಗೆ ಸೆಟ್ ಮಾಡ್ಕೊಂಡು ಸ್ಲೋ ಮಾಡ್ಕೋತು. ಈಗ ಒಬ್ಬ ಲೇನ್ ಚೇಂಜ್ ಮಾಡ್ತಾ ಇದ್ದ, ಲೆಫ್ಟ್ ಲೇನಲ್ಲಿದ್ದಾನೆ, ಅರ್ಧ ರೈಟ್ ಲೇನಲ್ಲಿದ್ದಾನೆ, ಎಲ್ಲೂ ಅರ್ಧ ಲೇನಲ್ಲಿದ್ದಾನೆ. ಬಟ್ ಫಾರ್ ಸೇಫ್ಟಿ ಅವ್ನ ಈ ಕಡೆ ಮೂವ್ ಆಗ್ತಿದ್ದಾನೆ ಅಂತ ಅವ್ನ ಸ್ಪೀಡ್ ಏನಿದೆ ಅದಕ್ಕಿಂತ ಸ್ಲೋ ಆಗಿ ಗಾಡಿನೇ ಆಯಿತು. ಸೊ ಇದು ಆಟೋನಮಸ್ ಡ್ರೈವಿಂಗ್. ತುಂಬ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆನೇ. ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ಕೇವಲ ಸ್ವಲ್ಪ ಕಾರ್ಗಳಲ್ಲಿದೆ. MG ಗ್ಲಾಸ್ಟರಲ್ಲಿ ಫಸ್ಟ್ ಬಂತು, ಆಮೇಲೆ ಆಸ್ಟರ್ ಅಂತ ಬಂತು, ಅದರಲ್ಲಿತ್ತು. ಅದಾದಮೇಲೆ ಇದೇ ಒಂದು ಕಾರಲ್ಲಿ ನಾನು ನೋಡಿರೋದು ಕಂಪ್ಲೀಟ್ ಲೆವೆಲ್ 2 ADAS ಇರೋದು. ಸುಮಾರು ಜನ ಅಂತಾರೆ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಅದು ವರ್ಕ್ ಆಗಲ್ಲ, ಅದು ಇದು ಅಂತ. ಬಟ್ ಈಗ ಹೈವೇಸ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಎಲ್ಲ ಕಡೆ ಆಲ್ಮೋಸ್ಟ್ ನಮ್ಮ ವೈಟ್ ಡಿವೈಡರ್ ಮಾರ್ಕರ್ಸ್ ಇರುತ್ತೆ ಆ್ಯಂಡ್ ಇಟ್ ವರ್ಕ್ಸ್. ಇನ್ನೊಂದು ಏನು ನಾನು ನೋಟಿಸ್ ಮಾಡಿದ್ದಂದರೆ, ಅರುಣಾಚಲ್ ಪ್ರದೇಶಲ್ಲಿದ್ದಾಗ ಅಲ್ಲೂ ಕೂಡ ತುಂಬ ಚೆನ್ನಾಗಿರೋ ರೋಡ್ಸ್ ಇದೆ. ಅಲ್ಲಿ ನಾವು ಕಾನ್ವಾಯ್ ಡ್ರೈವ್ ಹೋಗ್ಬೇಕಾದ್ರೆ ಪಿಚ್ ಡಾರ್ಕ್, ಬೇರೆ ಎಲ್ಲೂ ಲೈಟ್ ಇಲ್ಲ, ಫಾರೆಸ್ಟ್ ಏರಿಯಾಸ್. ಆವಾಗ ಈ ಕಾರ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು. ADASಲ್ಲಿ ಹಾಕಿಬಿಟ್ಟಿದ್ದು. ಇಟ್ ವರ್ಕ್ ಲೈಕ್ ಅ ಚಾಮ್. ಏನಕ್ಕೆ ಅಂದರೆ, ವೈಟ್ ಮಾರ್ಕರ್ಸ್ ತುಂಬ ಚೆನ್ನಾಗಿತ್ತು, ರೋಡ್ಸ್ ಚೆನ್ನಾಗಿತ್ತು, ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್ ಎಲ್ಲ ಕಾನ್ವಾಯ್ ಹೋಗ್ತಾ ಇದ್ದಿದ್ದು, MT ರೋಡ್ಸ್, ಸಖತ್ತಾಗಿ ಹೋಗ್ತಿತ್ತು ವೆಹಿಕಲ್ಲು. ಸೊ ಅಂಥ ಕತ್ಲೆ ಇರೋ ಸಿಚುವೇಷನಲ್ಲಿ, ಅಂಥ ರೋಡ್ಸಲ್ಲೂ ಕೂಡ ದಿಸ್ ADAS ಲೆವೆಲ್ 2 ಪರ್ಫಾರ್ಮ್ ಲೈಕ್ ಅ ಡ್ರೀಮ್. ಸೊ ಅದಕ್ಕಂತೂ ಹೇಳಬೇಕು. ಏನಾದರೂ ಅಬ್ಸ್ಟ್ರಕ್ಷನ್ಸ್ ಇದ್ದರೆ, ಈಗಿಲ್ಲೇನೋ ವರ್ಕ್ ನಡೀತಾ ಇದೆ, ಸೊ ಫುಲ್ ಬ್ಯಾರಿಯರ್ ಹಾಕಿದ್ದಾರೆ. ಇಂಥದ್ದಿದ್ದಾಗ ಆಟೋಮ್ಯಾಟಿಕ್ಕಾಗಿ ಅದು ಸ್ಲೋ ಮಾಡುತ್ತೆ, ಜೊತೆಯಲ್ಲೇ ಹೇಳುತ್ತೆ ಅಬ್ಸ್ಟ್ರಕ್ಷನ್ ಹೆಡ್, ಟೇಕ್ ಕಂಟ್ರೋಲ್ ಆಫ್ ದ ವೆಹಿಕಲ್ ಅಂತ. ಸೊ ದಿಸ್ ಇಸ್ ADAS ನಿಮಗೆ AX7 ವೇರಿಯಂಟಲ್ಲಿ ಸಿಗುತ್ತೆ. ನಿಮಗೆ ಈ ಟೆಕ್ನಾಲಜಿ ಎಲ್ಲ ಬೇಕಾದರೆ ದಿಸ್ ಇಸ್ ದ ರೈಟ್ ಆಪ್ಷನ್ ಫಾರ್ ಯು. ನೆಕ್ಸ್ಟ್, ಈಗ ವೇರಿಯಂಟ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೀವಿ, ಫೀಚರ್ಸ್ ಬಗ್ಗೆ ಮಾತಾಡಿದ್ದೀವಿ, ಎಲ್ಲ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್, ಬೇರೆ ಡ್ರೈವಿಂಗ್ ಆಸ್ಪೆಕ್ಟ್ಸ್ ಹೇಗಿದೆ ನೋಡೋಣ. ನಾನು ಹೇಳ್ದಂಗೆ ಪೆಟ್ರೋಲ್ ವೆರಿ ಫನ್ ಟು ಡ್ರೈವ್. ಡೀಸೆಲ್ ನಾನು ಇನ್ನೂ ಓಡಿಸಿಲ್ಲ. ಅರುಣಾಚಲ್ ಪ್ರದೇಶಲ್ಲೂ ಪೆಟ್ರೋಲೇ ಇದ್ದಿದ್ದು, ಕಾನ್ವಾಯಲ್ಲಿ ಪೆಟ್ರೋಲ್ ಓಡಿಸಿದ್ದೀನಿ. ಡೀಸೆಲ್ ಇನ್ನೂ ಚೆನ್ನಾಗಿದೆ ಓಡಿಸೋಕ್ಕೆ, ಬಟ್ ಇಟ್ಸ್ ನಾಟ್ ಆ್ಯಸ್ ಪವರ್ಫುಲ್, ಇಷ್ಟು ಪಂಚಿ ಇಲ್ಲ. ಅದೂ ರಿವ್ಯೂ ಮಾಡಿ ನೋಡೋಣ ಹೇಗಿದೆ ಅಂತ. ಈಗ
ಬೇರೆ ಎಲಿಮೆಂಟ್ಸ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್ ಸ್ಟಿಯರಿಂಗ್, ಸಸ್ಪೆನ್ಷನ್, ಬ್ರೇಕ್ಸ್ ಇವೆಲ್ಲ. ಸೊ ಬ್ರೇಕ್ ಅಂತೂ ಸೂಪರಾಗಿದೆ. ಆಲ್ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಈಗ ಸಡನ್ ಪ್ಯಾನಿಕ್ ಬ್ರೇಕಿಂಗ್ ಮಾಡ್ತೀನಿ, ಬಟ್ ಸ್ಟಿಲ್ ಗಾಡಿ ಫುಲ್ ಕಂಟ್ರೋಲಲ್ಲಿರುತ್ತೆ. ಸೊ ಟ್ರಾಫಿಕ್ ಏನೂ ಇಲ್ಲ, ಪ್ರಾಪರ್ ಕಂಟ್ರೋಲ್. ಈವನ್ ದೋ ಇಟ್ಸ್ ಅ ಬಿಗ್ SUV, ಕಂಟ್ರೋಲ್ ಆನ್ ಪಾಯಿಂಟ್. ಅದರಲ್ಲಂತೂ ಏನೂ ಮೋಸನೇ ಇಲ್ಲ. ಸೊ ಕಾನ್ಫಿಡೆಂಟಾಗಿ ಓಡಿಸ್ಬೋದು ಗಾಡಿ. ನಿಮಗೆ ಪೆಡಲ್ ಫೀಡ್ಬ್ಯಾಕು ಕೂಡ ತುಂಬ ಸ್ಪಾಂಜಿಯಾಗಿ ಏನೂ ಇಲ್ಲ, ಪರ್ಫೆಕ್ಟಾಗಿದೆ. ನೀವು ಒತ್ತುತ್ತಿದ್ದಂಗೆ ಯು ಗೆಟ್ ಇನ್ಸ್ಟೆಂಟ್ ಫೀಲ್. ನಿಮಗೂ ಕಾನ್ಫಿಡೆನ್ಸ್ ಇರುತ್ತೆ, ಗಾಡಿನೂ ಕೂಡ ಚೆನ್ನಾಗಿ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಇದರ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಕ್ಕೆ ಬಂದರೆ, ಅಗೇನ್ ದಿಸ್ ಇಸ್ ಅ ಮೋನೋಕಾಕ್, ಲ್ಯಾಡ್ರಾನ್ ಫ್ರೇಮ್ ಅಲ್ಲ. ಯೂಶ್ವಲಿ 7 ಸೀಟರ್ಸ್ ಈಗ ಬರ್ತಾ ಇರೋದೆಲ್ಲ ಲ್ಯಾಡ್ರಾನ್ ಫ್ರೇಮ್ ಇದೆ. ಫಾರ್ ಎಕ್ಸಾಂಪಲ್ ಫಾರ್ಚುನರ್, ಇದು ಮೆರಿಡಿಯನ್ ಕಮ್ಸ್ ವಿತ್ ಅ ಮೋನೋಕಾಕ್. ಇದ್ರದ್ದು ಸಸ್ಪೆನ್ಷನ್ ಮೋನೋಕಾಕಿಗೆ ಇಟ್ ಇಸ್ ಪ್ರಿಟಿ ಗುಡ್. ನಿಮಗೆ ಹೈಯರ್ ಸ್ಪೀಡ್ಸಲ್ಲಿ ಅಂಡ್ಯುಲೇಷನ್ಸ್, ಬಂಪ್ಸ್ ಎಲ್ಲ ತುಂಬ ಫೀಲ್ ಆಗಲ್ಲ. ಸ್ಲೋವರ್ ಸ್ಪೀಡ್ಸಲ್ಲಿ ನಿಮಗೆ ತುಂಬ ಹಾರ್ಶ್ ಬಂಪ್ಸ್, ಶಾರ್ಪ್ ಬಂಪ್ಸ್ ಎಲ್ಲ ಏನಿರುತ್ತೆ, ಪಾಟ್ ಹೋಲ್ಸ್, ಅದೊಂಚೂರು ಫೀಲ್ ಆಗುತ್ತೆ. ಹೈಯರ್ ಸ್ಪೀಡ್ಸಲ್ಲಿ ಬಾಡಿ ರೋಲ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ಈಸ್ ವೆರಿ ಮಾರ್ಜಿನಲ್. ಯು ಡೋಂಟ್ ಫೀಲ್ ಟು ಮಚ್ ಇನ್ಸೈಡ್ ದ ಕಾರ್. ಲೋವರ್ ಸ್ಪೀಡ್ಸಲ್ಲಿ ತುಂಬ ಬಂಪಿ ಪಾಟೋಲ್ಡ್ ರೋಡ್ಸಲ್ಲಿ ಒಂಚೂರು ಮೂವ್ ಅರೌಂಡ್ ಆಗ್ತೀರಾ, ಅದು ಕಾಮನ್, ಬಿಕಾಸ್ ಇಟ್ ಈಸ್ ಅಗೇನ್ ಅ ಬಿಗ್ ಟಾಲ್ SUV. ಈಗ ಬ್ರೇಕಿಂಗ್ ಆಯಿತು, ಸಸ್ಪೆನ್ಷನ್ ಆಯಿತು. ನೆಕ್ಸ್ಟ್ ಸ್ಟಿಯರಿಂಗ್ ಇದು ಎಲೆಕ್ಟ್ರಾನಿಕ್ ಪವರ್ ಸ್ಟಿಯರಿಂಗ್. ಸೊ ಡೆಫಿನೆಟ್ಲಿ ಹೈಡ್ರಾಲಿಕ್ ಪವರ್ ಸ್ಟಿಯರಿಂಗ್ ಅಷ್ಟು ಫರ್ಮ್ ಫೀಡ್ಬ್ಯಾಕ್ ಇರಲ್ಲ, ಅಷ್ಟು ವೇ ಅಪ್ ಆಗಲ್ಲ. ತುಂಬಾ ಲೈಟ್ ಇದೆ. ಸಿಟಿ ಯೂಸ್ಗಂತೂ ಗೊತ್ತೇ ಆಗಲ್ಲ ಇಷ್ಟೊಂದು ದೊಡ್ಡ ವೆಹಿಕಲ್ ನೀವು ಓಡಿಸ್ತಿದ್ದೀರಾ ಅಂತ. ಸೊ ಒಂದೇ ಬೆರಳಲ್ಲಿ ಓಡಿಸ್ಬೋದು. ಸ್ಪೀಡ್ ಇನ್ಕ್ರೀಸ್ ಆಗ್ತಿದ್ದಂಗೆ ವೇ ಅಪ್ ಆಗುತ್ತೆ, ಬಟ್ ಇನ್ನೊಂದು ಚೂರು ವೇ ಅಪ್ ಆಗಿದ್ರೆ ಚೆನ್ನಾಗಿರೋದು. ಈಗಲೂ ಕೂಡ ಕಾನ್ಫಿಡೆನ್ಸ್ ಕೊಡದೇ ಇರೋಷ್ಟಂತೇನಿಲ್ಲ, ಬಟ್ ನಿಮಗೆ ಡೈರೆಕ್ಟ್ ಕನೆಕ್ಟ್ ಏನು ಸಿಗುತ್ತೆ ಹೈಡ್ರಾಲಿಕ್ ಪವರ್ ಸ್ಟೇರಿಂಗಲ್ಲಿ, ಅದು ಇದರಲ್ಲಿ ಸಿಗಲ್ಲ ಡೆಫಿನೆಟ್ಲಿ. ಸೊ ಹಲವಾರು ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಿದ್ದೀವಿ. ಈಗ ನಾನು ಹೇಳ್ದಂಗೆ ಸಿಟಿ ಯೂಸ್, ಹೈವೇ ಯೂಸ್ ಬಗ್ಗೆ ಮಾತಾಡ್ತೀನಿ. ಸಿಟಿ ಯೂಸಲ್ಲಿ ಇಷ್ಟು ದೊಡ್ಡ ವೆಹಿಕಲ್ ಇದ್ದರೂ ಕೂಡ ನಿಮಗೆ ತುಂಬ ಈಸಿಯಾಗಿ ಮೆನೂವರ್ ಮಾಡ್ಬೋದು. ತುಂಬ ಲೈಟಾಗಿದೆ ಕಂಟ್ರೋಲ್ಸ್ ಎಲ್ಲ, ಸ್ಟೇರಿಂಗ್ ಆಗಿರ್ಬೋದು ಅಥವಾ ಗೇರ್ ಶಿಫ್ಟ್ಸ್ ಆಗಿರ್ಬೋದು. ಸೊ ವಿಚ್ ರಿಯಲಿ ಹೆಲ್ಪ್ಸ್. ಇಷ್ಟು ದೊಡ್ಡ ಗಾಡಿ ಅಂತ ಫೀಲ್ ಆಗಲ್ಲ. ಎಡಿಷ್ನಲಿ ನೀವು ಹೈಯರ್ ಆ್ಯಂಡ್ ವೇರಿಯಂಟ್ಸ್ಗೆ ಹೋದರೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ವಿತ್ ಪಾರ್ಕಿಂಗ್ ಅಸಿಸ್ಟ್. ಸೊ ಹಲವಾರು ಪಾರ್ಕಿಂಗ್ ಸಿಚುವೇಷನ್ಸಲ್ಲಿ ನೀವು ಈಸಿಯಾಗಿ ಮನೂವರ್ ಮಾಡ್ಬೋದು, ವಿಚ್ ಈಸ್ ಅ ನೈಸ್ ಥಿಂಗ್. ನಿಮಗೆ ಬೆನಿಫಿಟ್ ಆಫ್ ಹ್ಯಾವಿಂಗ್ ಅ ಫುಲ್ 7 ಸೀಟರ್ ಕಾರ್ ಕೂಡ ಇರುತ್ತೆ, ಜೊತೆಯಲ್ಲೇ ಈಸ್ ಆಫ್ ಯೂಸಿಂಗ್ ಇಟ್ ಇನ್ ದ ಸಿಟಿ ಕೂಡ ಇರುತ್ತೆ. ನೆಕ್ಸ್ಟ್ ಹೈವೇ ಯೂಸಲ್ಲಿ ತುಂಬ ಲಾಂಗ್ ಡ್ರೈವ್ಸಿಗೆ ಕಂಫರ್ಟಬಲ್ ಆಗಿದೆ. ಇದಂತೂ ಪ್ರೂವನ್. ಏನಕ್ಕೆ ಅಂದರೆ ಅರುಣಾಚಲಲ್ಲಿ ಓಡಿಸಿದಾಗ ಆಲ್ಮೋಸ್ಟ್ 3 days ಮೋರ್ ದ್ಯಾನ್ 800-900 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಹಾರ್ಶ್ ಟೆರೈನ್, ವೆರಿ ಗುಡ್ ರೋಡ್ಸ್, ಮಿಕ್ಸ್ ಆಫ್ ಎವ್ರಿಥಿಂಗ್. ನಿಮ್ಗೊಂಚೂರು ಸುಸ್ತಾಗಲ್ಲ. ವೆರಿ ಗುಡ್ ಸೀಟ್ಸ್, ಕಂಫರ್ಟಬಲ್ ಸೈಡ್ ಬೋಲ್ಸ್ಟ್ರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟ್ ಇಲ್ಲ ಸೀಟು. ಸೊ ಅದರಿಂದ ಏನಾಗುತ್ತೆ ಅಂದರೆ, ತುಂಬ ಸಾಫ್ಟ್ ಇದ್ದರೆ ಸ್ವಲ್ಪ ಹೊತ್ತಾದಮೇಲೆ ಯು ಸ್ಟಾರ್ಟ್ ಫೀಲಿಂಗ್ ದಟ್ ಫೆಟಿಗ್. ಇದು ಮೀಡಿಯಮ್ ಡೆನ್ಸಿಟಿ ಇದೆ, ಸೊ ಇಟ್ ಗಿವ್ಸ್ ಯು ದ ರೈಟ್ ಸಪೋರ್ಟ್ ದ್ಯಾಟ್ ಯು ನೀಡ್. ಆಮೇಲೆ ಹಲವಾರು ಏಡ್ಸ್ ಇರೋದ್ರಿಂದ, ಡ್ರೈವಿಂಗ್ ಏಡ್ಸ್, ನಿಮಗೆ ಈವೊಂದು ನಿಮ್ಮ ಅಟೆನ್ಷನ್ ಕಮ್ಮಿ ಆದರೂ ಕೂಡ ಅಲರ್ಟ್ ಮಾಡುತ್ತೆ ಅದು, ಡ್ರೈವರ್ ಅಟೆನ್ಷನ್ ಕಮ್ಮಿ ಇದೆ ಅಂತ. ಸೊ ಅಂಥದ್ದೆಲ್ಲ ಇರುತ್ತೆ ಫೀಚರ್ಸ್ ವಿಚ್ ಹೆಲ್ಪ್ಸ್ ಆನ್ ಲಾಂಗ್ ಹೈವೇ ಡ್ರೈವ್ಸ್. ನಾನು ಹೇಳ್ದಂಗೆ ಹೈಯರ್ ಸ್ಪೀಡ್ಸ್ ಈಸಿ, ನೀವು ಕಾನ್ಸ್ಟೆಂಟಾಗಿ 140-150 ಓಡಿಸ್ಬೋದು ಇನ್ ವೆರಿ ಗುಡ್ ಹೈವೇಸ್ ವಿತ್ಔಟ್ ಎನಿ ಡೌಟ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಆರ್ ಬ್ರೇಕ್ಸ್, ಅದು ಇದು ಎಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಇಟ್ಸ್ ಅ ವೆರಿ ವರ್ಸಟೈಲ್ ಕಾರ್, loaded with a lot of features, lot of technology, lot of advanced driving aids. ಪ್ರೀಮಿಯಮ್ ಆಗಿದೆ ಕಾರು. ಇದು ಮಹೀಂದ್ರ ಅವರ ಮಾಕಿ ಪ್ರಾಡಕ್ಟ್ ಆ್ಯಂಡ್ ಡೆಫಿನೆಟ್ಲಿ ಇಟ್ ಟಿಕ್ಸ್ ಅ ಲಾಟ್ ಆಫ್ ಬಾಕ್ಸಸ್. ನಿಮಗೆ ಅಯ್ಯೋ ಇದರಲ್ಲಿ ಅದಿಲ್ಲ ಇದಿಲ್ಲ ಅಂತ ಏನಾದರೂ ಇದ್ದರೆ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಆ ಡೌಟ್ಸೇ ಇಲ್ಲ. ಬಿಕಾಸ್ ಎಲ್ಲ ಥರದ್ದು ಎಂಜಿನ್ ಆಪ್ಷನ್ಸು ಇದೆ, ಎಲ್ಲ ಥರದ್ದು ಸೀಟಿಂಗ್ ಆಪ್ಷನ್ಸ್ ಇದೆ, ಎಲ್ಲ ಥರದ್ದು ವೇರಿಯಂಟ್ಸ್ ಇದೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ಕಾರ್, ನೋ ಡೌಟ್ ಅಬೌಟ್ ದ್ಯಾಟ್. ಆದರೆ ಮೇಯ್ನ್ ಕ್ವೆಶ್ಚನ್ ಬರೋದು ವೇಟಿಂಗ್ ಪೀರಿಯಡ್. ಈಸ್ ಇಟ್ ವರ್ತ್ ವೇಟಿಂಗ್ 2 years? ಈಗ 20 months, 2 years ಅಪ್ರಾಕ್ಸಿಮೇಟ್ಲಿ. ವೇರಿಯಂಟ್ ತಕ್ಕಂತೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಿಮ್ಮ ವೇರಿಯಂಟ್ ಏನಾದರೂ 3 months ಅಥವಾ 4 months ಅಥವಾ 5 months, ಮ್ಯಾಕ್ಸಿಮಮ್ 6 months ಇದ್ದರೂ ಕೂಡ ಈಸಿಲಿ ಗೋ ಫಾರ್ ಇಟ್, ನೋ ಡೌಟ್. ನಿಮಗೆ ತುಂಬ ಒಳ್ಳೆ ಕಾರ್ ಸಿಗುತ್ತೆ, ವ್ಯಾಲ್ಯೂ ಫಾರ್ ಮನಿ. ನಾನು ಹೇಳ್ದಂಗೆ ಫೀಚರ್ ಲೋಡೆಡ್. ಆದರೆ 20 months ಎಲ್ಲ ಇದ್ದಾಗ
ಬುಕ್ ಮಾಡಿ ಇಟ್ಕೊಂಡಿರ್ಬೋದು, ಬಟ್ ಯಾರಿಗೆ ಗೊತ್ತು, ಹೊಸ ಕಾರ್ಗಳು ಬರ್ತಾ ಇರುತ್ತೆ, ಅದು ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಇದು ಒಂದು ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಯಿತು ಕಾರಿಗೆ. ಇನ್ನೊಂದು ಚಿಪ್ ಶಾರ್ಟೇಜ್. ಈ ಚಿಪ್ ಶಾರ್ಟೇಜ್ ಇರಲಿಲ್ಲ ಅಂದರೆ ನಿಮಗೆಲ್ಲ ಕಾರ್ಸ್ ಇನ್ನೂ ಬೇಗ ಡೆಲಿವರ್ ಆಗ್ತಿತ್ತು, ಬರೀ ಮಹೀಂದ್ರ ಅಲ್ಲ, ಎಲ್ಲ ಬ್ರ್ಯಾಂಡ್ಸ್ದು. ಸೊ ಆ ಚಿಪ್ ಶಾರ್ಟೇಜಿಗೆ ಏನಾದರೂ ಸೊಲ್ಯೂಷನ್ ಸಿಕ್ಕಿದ್ರೆ ನಿಮ್ಮ ಕಾರ್ ಬೇಗ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಓವರ್ ಆಲ್ ನಮ್ಮ ಫ್ಲೈವೀಲ್ ವರ್ಡಿಕ್ಟ್, ವ್ಯಾಲ್ಯೂ ಫಾರ್ ಮನಿ, ವೆರಿ ಫ್ಯೂಚರಿಸ್ಟಿಕ್, ಅಪ್ ಮಾರ್ಕೆಟ್, ವೆಲ್ ಬಿಲ್ಟ್, ಗುಡ್ ಟು ಡ್ರೈವ್ SUV. Mahindra has done a great job with this car. So you can definitely buy it. Waiting period, ಒಂದು ಟರ್ನ್ ಆಫ್. ಇದು ನಮ್ಮ ಕಾಂಪ್ರಹೆನ್ಸಿವ್ ಡೀಟೇಲ್ಡ್ ರಿವ್ಯೂ ಆಫ್ ದ XUV 700. ತುಂಬ ಲೇಟಾಗಿ ಮಾಡ್ತಾ ಇದ್ದೀವಿ ಬಿಕಾಸ್ ಕಾರ್ ಅವೈಲಬಿಲಿಟಿ ಇರಲಿಲ್ಲ, ಲಾಂಚಿಗೂ ಕೂಡ ಇನ್ವೈಟ್ ಮಾಡಿರಲಿಲ್ಲ. ಆದರೆ ನಿಮಗಿಂಥ ಕಂಟೆಂಟ್ ನಾವು ಬೇಗ ತೊಗೊಂಬರ್ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ. ನಿಮಗೆ ಫ್ರೆಂಡ್ಸ್ ಅಥವಾ ಯಾರಾದರೂ XUV ತಗೋಬೇಕು ಇಲ್ಲ ಬುಕ್ ಮಾಡಿದ್ದಾರೆ, ಏನು ಅಭಿಪ್ರಾಯಗಳಿದೆ ಅಂತ ಕೇಳಬೇಕು ಅಂತಿದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇಂಥದ್ದೇ ಹೊಸ ಆಟೋಮೋಟಿವ್ ಕಂಟೆಂಟ್ ತೊಗೊಂಬರ್ತಾ ಇರ್ತೀವಿ. ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಧನ್ಯವಾದ. ಶ್ರೀಗಂತ್ ಸೈನಿಂಗ್ ಆಫ್. ಬೈ ಬಾಯ್.